ವೃಷ್ಣಿವಾಸಿಷ್ಠ ವಂಶಜೋ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ವಿಶ್ವರೂಪಾಯ ವಿಶ್ವಸ್ಥಿತ್ಯಂತಹೇತವೇ ವಿಶ್ವೇಶ್ವರಾಯ ವಿಶ್ವಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ವಾದಿರಾಜ ತೀರ್ಥರು ರುಕ್ಮಿಣೀಶ ವಿಜಯ ಕಾವ್ಯದಲ್ಲಿ ಮಂಗಳಾಚರಣೆಯ ಶ್ಲೋಕಗಳನ್ನು ಹೇಗೆ ಮಾಡಿದ್ದಾರೆ ಅನ್ನುವ ವಿಷಯವನ್ನು ಮಾತ್ರ ನಾವು ನಿನ್ನೆಯ ದಿವಸ ಗಮನಿಸಿದ್ದೇವೆ. ಈಗ ನೇರವಾಗಿ ಶ್ರೀಕೃಷ್ಣನ ಕಥೆಯ ಒಳಗೆ ಪ್ರವೇಶ ಮಾಡೋಣ. ಒಟ್ಟು 19 ಸರ್ಗಗಳುಂಟು. ಅದರಲ್ಲಿ ಅಲ್ಲಲ್ಲಿ ಚೂರು ನೋಡಿದರೆ ಅದು ಅಷ್ಟು ರುಚಿಯಾಗುವುದಿಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ಭಾಗವನ್ನು ಸ್ವಲ್ಪ ನೋಡಬೇಕು. ಹಾಗಾಗಿ ನಾವು ಸೀದಾ 11ನೆಯ ಸರ್ಗಕ್ಕೆ ಹೋಗ್ತಾ ಇದ್ದೇವೆ. 11ನೆಯ ಸರ್ಗದ ತನಕ ಕೃಷ್ಣನ ಕಥೆಗಳನ್ನು ಹೇಳ್ತಾ ಬಂದಿದ್ದಾರೆ. ಆರಂಭದ 1, 2ನೇ ಸರ್ಗಗಳಲ್ಲಿ ಭಗವಂತ ಶ್ರೀಕೃಷ್ಣನ ಆವಿರ್ಭಾವದ ಕಥೆ, ಆವಿರ್ಭಾವಕ್ಕೆ ಹಿನ್ನೆಲೆಯ ಕಥೆ, ದೇವತೆಗಳೆಲ್ಲ ಹೋಗಿ ಸಮುದ್ರದ ತೀರದಲ್ಲಿ ಪ್ರಾರ್ಥನೆ ಮಾಡಿದ್ದು, ಭಗವಂತನ ಕೇಶಾವತಾರ ಆಗುವಂತಹ ಕಥೆ. 3ನೆಯ ಸರ್ಗದಲ್ಲಿ ಕೃಷ್ಣನ ಬಾಲಲೀಲೆ. ಅದರಿಂದ ಹೆಚ್ಚಾಗಿ ರುಕ್ಮಿಣೀಶ ವಿಜಯ ಪ್ರವಚನ ಅಂದರೆ 3ನೇ ಸರ್ಗ ಪ್ರವಚನ ಅಂತ ಲೆಕ್ಕ. ಯಾಕಂದರೆ ಕೃಷ್ಣನ ಬಾಲ್ಯ ಲೀಲೆಯನ್ನು ಬಹಳ ಸುಂದರವಾಗಿ ವಾದಿರಾಜ ತೀರ್ಥರು ವರ್ಣನೆ ಮಾಡಿದ್ದಾರೆ. ಮುಂದಕ್ಕೆ 4, 5 ಅಲ್ಲಿಂದ 10ನೇ ಸರ್ಗದ ತನಕ ಶ್ರೀಕೃಷ್ಣ ಹಸುಗಳನ್ನು ಗೋವಳನಾಗಿ ಕಾದನ ವತ್ಸವ ಹರಿ ಕಾದನ ಅನ್ನುವ ಕಥೆ, ಆ ಹೊತ್ತಿಗೆ ಅನೇಕ ದುಷ್ಟರನ್ನು ಸಂಹಾರ ಮಾಡಿದಂತಹ ಕಥೆಗಳು. 10ನೇ ಸರ್ಗಕ್ಕೆ ಬರುವಾಗ ಇವರು ವೃಂದಾವನಕ್ಕೆ ಬಂದಾಗಿದೆ. ಗೋಕುಲದಿಂದ ವೃಂದಾವನಕ್ಕೆ ಬಂದಿದ್ದಾರೆ. ವೃಂದಾವನದಲ್ಲಿ ಕಾಳಿಂಗ ಮಡುವಿನಿಂದ ಕಾಳಿಂಗನನ್ನು ಓಡಿಸಿ ಆಗಿದೆ. ಅಲ್ಲಿಗೆ ಕಂಸನಿಗೆ ಸುದ್ದಿ ಹೋಗಿದೆ, ನನ್ನನ್ನು ಕೊಲ್ಲುವ ಮಗ ಹುಟ್ಟಿದ್ದಾನೆ ಅಂತ ವಿಷಯ ಅವತ್ತು ಹೆಣ್ಣು ಮಗುವಿನಿಂದ ಗೊತ್ತಾಗಿತ್ತು. ಎಲ್ಲಿಯೋ ಹುಟ್ಟಿದ್ದಾನೆ ಅಂತ ವಿಷಯ ಇತ್ತು, ಆದರೆ ವಸುದೇವನೇ ಮಧ್ಯದಲ್ಲಿ ಕಿತಾಪತಿ ಮಾಡಿದ್ದಾನೆ ಅನ್ನೋ ವಿಷಯಗಳು ಕಂಸನಿಗೆ ನಾರದರ ಮೂಲಕವಾಗಿ ಗೊತ್ತಾಗಿದೆ. ಈಗ ಆ ಕೃಷ್ಣ ಬಲರಾಮ ಇವರಿಬ್ಬರೇ ನನ್ನನ್ನು ಸಾಯಿಸುವುದಕ್ಕೆ ಹುಟ್ಟಿದಂತಹ ದೇವತೆಗಳ ಪಕ್ಷಪಾತಿಗಳು ಅನ್ನುವುದನ್ನು ಕಾಲನೇಮಿ ಸ್ವರೂಪನಾದಂತಹ ಕಂಸ ಅರ್ಥ ಮಾಡಿಕೊಂಡು ಆ ಕೃಷ್ಣನನ್ನು ಕೊಲ್ಲುವುದಕ್ಕೆ ಇಷ್ಟು ಪ್ರಯತ್ನಿಸಿ ನಾನು ಸೋತಿದ್ದೇನೆ. ಕೇಶಿಯಿಂದ ಕೊನೆಗೆ ಬಂದವ, ಅವನು ಸತ್ತು ಹೋಗಿದ್ದಾನೆ. ಆದ್ದರಿಂದ ಕಂಸ ಪ್ರೇರಿತ ಸಮಸ್ತ ದುಷ್ಟರು ಸಂಹೃತರಾದದ್ದರಿಂದ ನಾವು ಕೃಷ್ಣನಲ್ಲಿದ್ದಲ್ಲಿಗೆ ಹೋಗಿ ಅವನನ್ನು ಸಾಯಿಸುವುದು ಸಾಧ್ಯ ಇಲ್ಲ. ನಮ್ಮ ಊರಿಗೆ ಅವನನ್ನು ಕರೆಸಿ ಅವನನ್ನು ಮುಗಿಸಬೇಕು ಅಂತ ಕಂಸ ತೀರ್ಮಾನಿಸಿದ್ದಾನೆ. ಆದರೆ ಯಾರನ್ನು ಕಳಿಸುವುದು ಕೃಷ್ಣನನ್ನು ಕರೆಯುವುದಕ್ಕೆ? ಅದಕ್ಕೆ ಕೃಷ್ಣನ ಭಕ್ತರನ್ನೇ ಕಳಿಸಬೇಕು ಅಂತ ತೀರ್ಮಾನಿಸಿ ತನ್ನಲ್ಲಿ ಅಮಾತ್ಯ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಕ್ರೂರ ಅನ್ನುವ ಯಾದವನನ್ನು ಕರೆದು ನೀನು ಕೃಷ್ಣನನ್ನು ಕರೆತರಬೇಕು ಅಂತ ಕಳಿಸಿದ್ದಾನೆ. ಅಕ್ರೂರ ನಂದಗೋಪನ ಮನೆಗೆ ಬಂದು ಆ ರಾತ್ರಿ ಪೂರ್ತಿ ನಂದಗೋಪನ ಜೊತೆಗೆ ಸಿಕ್ಕಾಬಟ್ಟೆ ಬಾಲ್ಯದ ವಿಷಯಗಳನ್ನು ಮತ್ತು ಮಥುರೆಯಲ್ಲಿ ಏನೇನು ನಡೀತದೆ ಅನ್ನುವ ರಾಜಕೀಯದ ವಿಷಯಗಳನ್ನು ಚರ್ಚೆ ಮಾಡ್ತಾ ಅಲ್ಲಿ ಇದ್ದಾನೆ. ಅಷ್ಟೇ ಅಲ್ಲ, ಆ ಅಕ್ರೂರನ ಜೊತೆಗೆ ಭಗವಂತ ಶ್ರೀಕೃಷ್ಣ ಮಥುರಾ ಪಟ್ಟಣಕ್ಕೆ ಹೊರಟಿದ್ದಾನೆ. ಇಷ್ಟು ವಿಷಯ 10ನೇ ಸರ್ಗದ ತನಕ ಬಂದಿದೆ. ಈಗ 11ನೇ ಸರ್ಗದಲ್ಲಿ ಮಥುರಾ ಪಟ್ಟಣಕ್ಕೆ ಶ್ರೀಕೃಷ್ಣನ ಪ್ರವೇಶ, ಅದು ಈಗ ನಾವು ಅವಲೋಕನೆ ಮಾಡ್ತಾ ಇರತಕ್ಕಂಥ ವಿಷಯ. ಮಥುರಾ ಪಟ್ಟಣಕ್ಕೆ ಪ್ರವೇಶಿಸಿದ್ದಾನೆ ಅನ್ನುವುದನ್ನು ವಾದಿರಾಜ ತೀರ್ಥರು ಶುರು ಮಾಡುವುದು ಹೇಗೆ ಅಂದರೆ, ಕೃಷ್ಣ ಮಥುರೆಗೆ ಪ್ರವೇಶಿಸಿದ ಅಂತ ಹೇಳುವುದಿಲ್ಲ. ಮತ್ತೆ ಅಕ್ರೂರನ ಮನಸ್ಸಿಗೆ ಪ್ರವೇಶಿಸಿದ, ಅಕ್ರೂರನ ಮನಸ್ಸಿನಲ್ಲಿ ಪ್ರವೇಶಿಸಿದ ಕೃಷ್ಣ ಅಕ್ರೂರನ ಮೂಲಕವಾಗಿ ಮಥುರೆಗೆ ಸಾಗಿದ, ಹೀಗೆ ವರ್ಣನೆ ಮಾಡ್ತಾರೆ. ತುಂಬ ಸುಂದರವಾದ ವರ್ಣನೆ. ಅಂದರೆ
ಯಾವುದು ಪುಣ್ಯಪ್ರದವಲ್ಲದ ಕ್ಷೇತ್ರವೋ ಆ ಊರಿಗೆ ಹೋಗಬಾರದು. 3 ಥರದ ಕ್ಷೇತ್ರ ಇದೆ. ಕೆಲವು ಕ್ಷೇತ್ರಗಳಿಗೆ ಹೋದರೆ, ಕ್ಷೇತ್ರ ಅಂದರೆ ನಾವು ತಿಳ್ಕೊಂಡ ಹಾಗೆ ಬದರಿ ಕ್ಷೇತ್ರ, ಅಯೋಧ್ಯ ಕ್ಷೇತ್ರ ಆ ರೀತಿಯ ಕ್ಷೇತ್ರ ಅಲ್ಲ. ಕ್ಷೇತ್ರ ಅಂತ ಹೇಳಿದರೆ ಒಂದು ಪ್ರದೇಶ ಅಂತ ಅಷ್ಟೇ ಅರ್ಥ. ಕೆಲವು ಕ್ಷೇತ್ರಗಳಿಗೆ ಹೋದರೆ ಪಾಪ ಬರ್ತದೆ, ಕೆಲವು ಕ್ಷೇತ್ರಗಳಿಗೆ ಹೋದರೆ ಹೋಗದೇ ಇದ್ರೆ ಎಷ್ಟೋ ಅಷ್ಟೇ, ಪುಣ್ಯ ಪ್ರಾಪ್ತಿಯೂ ಇಲ್ಲ ಪಾಪ ಪ್ರಾಪ್ತಿಯೂ ಇಲ್ಲ. ಕೆಲವು ಕ್ಷೇತ್ರಗಳಿಗೆ ಹೋದರೆ ವಿಶೇಷ ಪುಣ್ಯಪ್ರದವಾದ ಕ್ಷೇತ್ರ. ಈ ಕ್ರಮದಲ್ಲಿ 3 ಥರದ ಸ್ಥಳಗಳಿದ್ದಾವೆ. ಅದರಲ್ಲಿ ಯಾವ ಕ್ಷೇತ್ರಕ್ಕೆ ಹೋದರೆ ಪಾಪ ಬರ್ತದೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಅಂಥ ಕ್ಷೇತ್ರ ಒಂದು ಇಲ್ಲ ಅಂತ ಉತ್ತರ. ಆದರೆ ಯಾವ ಕ್ಷೇತ್ರಕ್ಕೆ ಹೋದರೂ ಪಾಪ ಬರ್ತದೆ ಅಂತ ಹೇಳುವ ಒಂದು ಕ್ಷೇತ್ರ ಇಲ್ಲ. ಹಾಗಾದರೆ ಪಾಪಪ್ರದವಾದ ಕ್ಷೇತ್ರ ಅಂತ ವ್ಯವಹಾರ ಉಂಟಲ್ವ, ಅದು ಆ ಕ್ಷೇತ್ರವೂ ಪಾಪಪ್ರದ ಅಲ್ಲ. ಮತ್ತೆ ಯಾವ ಕ್ಷೇತ್ರಕ್ಕೆ ಕೆಟ್ಟ ರಾಜ ಇದ್ದಾನೆ, ಅಲ್ಲಿರುವ ಪ್ರಜೆಗಳನ್ನು ಕೆಟ್ಟದ್ದಾಗಿ ನಡೆಸ್ತಾನೆ, ಅಲ್ಲಿ ಧರ್ಮಾಚರಣೆಗೆ ಅವಕಾಶಗಳನ್ನು ಕೊಡುವುದಿಲ್ಲ, ಅಂತಹ ರಾಜನ ಕ್ಷೇತ್ರಕ್ಕೆ ಹೋದರೆ ಅದು ಪಾಪಪ್ರದವಾದದ್ದು. ಅದೇ ಕ್ಷೇತ್ರ ಯಾವ ಕ್ಷೇತ್ರ, ಅದನ್ನು ಕರ್ನಾಟಕ ಅಂತಲೋ ಬಂಗಾಲ ಅಂತಲೋ ಕೇರಳ ಅಂತಲೋ ಕರೆಯುವುದು ಬೇಡ. ಅಂತೂ ಯಾವ ಕ್ಷೇತ್ರದಲ್ಲಿ ಧರ್ಮಾಚರಣೆಗೆ ಪ್ರತಿಬಂಧಕಗಳಿದ್ದಾವೆ ಅದೇ ಕ್ಷೇತ್ರಕ್ಕೆ ಧರ್ಮಾಚರಣೆಗೆ ಯೋಗ್ಯನಾಗುವ, ಧರ್ಮಾಚರಣೆಯ ಬಗ್ಗೆ ಶ್ರದ್ಧೆಯುಳ್ಳ ಸ್ವಯಂ ಧಾರ್ಮಿಕನಾದಂತಹ ರಾಜ ಆಡಳಿತಗಾರನಾಗಿ ಬಂದಾಗ ಅದೇ ಕ್ಷೇತ್ರದ ಯಾನ ಪ್ರಯಾಣ ಅದು ಪುಣ್ಯಪ್ರದ ಆಗ್ತದೆ. ಹಾಗಾದರೆ ಕ್ಷೇತ್ರದಲ್ಲಿ ದೋಷವೋ ಅಲ್ಲ. ಆದ್ದರಿಂದ ಈ ಕ್ಷೇತ್ರವು ನಮ್ಮ ಈ ಪ್ರಯಾಣದಿಂದಾಗಿ ಪಾಪಪ್ರದ ಹಾಗೊಂದಿಲ್ಲ ಕ್ಷೇತ್ರ. ಒಂದು ಕಾಲದಲ್ಲಿ ಹೀಗೊಂದು ಮಾತಿತ್ತು, ಅಂಗವಂಗ ಕಲಿಂಗೇಶು ಕೇರಳೇಶು ತಥೈವಚ, ಹೀಗೊಂದು ಮಾತಿತ್ತು. ಪುನಃ ಸಂಸ್ಕಾರ ಬರ್ಹತಿ, ಅಂಗ ದೇಶಕ್ಕೆ, ವಂಗ ಅಂದರೆ ಬಂಗಾಲ ದೇಶಕ್ಕೆ, ಅಂಗ ಅಂದರೆ ಕಳಿಂಗ ದೇಶ ಅಂತ ಹೇಳಿದರೆ ಅದು ಅಲ್ಲೇ ಬಿಹಾರಕ್ಕಿಂತ ಕೆಳಗಿನ ಭಾಗ, ಒರಿಸ್ಸಾ ಬಿಹಾರ ಈ ಪ್ರದೇಶಗಳು, ಆ ಪ್ರದೇಶಗಳಲ್ಲಿ ಕೇರಳೇಶು ತಥೈವಚ, ಕೇರಳ ದೇಶ ಈ ದೇಶಕ್ಕೆಲ್ಲ ಹೋದರೆ ಪುನಃ ಸಂಸ್ಕಾರ ಅರ್ಹತಿ, ಅವನು ಮತ್ತೆ ಬಂದು ಉಪನಯನ ಮಾಡಿಕೊಳ್ಳಬೇಕು. ಹಿಂದಿನ ಉಪನಯನ ಅಲ್ಲಿ ಅದು ಹಾಳಾಗಿ ಹೋಗ್ತದೆ ಅಂತ ಅರ್ಥ. ಅಂದರೆ ಅವನಿಗೆ ಪ್ರಾಯಶ್ಚಿತ್ತ ಸ್ವರೂಪದಲ್ಲಿ ಮತ್ತೆ ಪುನರುಪನಯನ ಅನ್ನುವ ಸಂಸ್ಕಾರವನ್ನು ಮಾಡಿಕೊಳ್ಳಬೇಕು. ಹೀಗೆಲ್ಲ ಯಾಕೆ ಇರ್ತಿತ್ತು ಅಂದರೆ ಆ ಪ್ರದೇಶಗಳಲ್ಲಿ ಅಂಥ ವ್ಯವಹಾರಗಳಿತ್ತು. ಕೇರಳ ದೇಶ ಅಂದರೆ ಅಲ್ಲಿಗೆ ಒಬ್ಬ ಗಂಡಸು ಹೋದರೆ ಅವನು ಶುದ್ಧವಾಗಿ ಹಿಂದಕ್ಕೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ, ಯಾಕಂದರೆ ಅಲ್ಲಿ ಹೆಂಗಸರ ಕಾರ್ಯಭಾರ ಅಷ್ಟು ಜೋರಿತ್ತು ಅಂತ. ಈ ಎಲ್ಲ ಕಾರಣಗಳಿಂದ ಕೆಲವು ದೇಶಗಳಿಗೆ ಹೋಗುವುದನ್ನು ನಿಷೇಧ ಮಾಡಿತ್ತು ಒಂದು ಕಾಲದಲ್ಲಿ. ಆದರೆ ಅದೇ ದೇಶ ಪುಣ್ಯಪ್ರದವಾಯಿತು ಯಾವಾಗ ಆ ದೇಶಕ್ಕೆ ಯೋಗ್ಯವಾದ ಆಡಳಿತ ಮತ್ತು ಯೋಗ್ಯವಾದಂತಹ ಜನರಾಶಿಯ ವ್ಯವಸ್ಥೆ ಅಲ್ಲಿ ಆದಾಗ, ನಾಗರಿಕ ವ್ಯವಸ್ಥೆ ಬಂದಾಗ ಅದು ಮತ್ತೆ ಅದೇ ಪುಣ್ಯಪ್ರದವಾದಂತಹ ದೇಶ ಅಂತ ಅನಿಸಿಕೊಂಡಿತ್ತು. ಹಾಗಾಗಿ ದೇಶ ಪಾಪಪ್ರದವಾಗುವುದು ಅಲ್ಲಿಯ ರಾಜನ ಕಾರಣದಿಂದ. ಯಾವಾಗ ಉಗ್ರಸೇನಂತಹ ಧಾರ್ಮಿಕರಾದ ರಾಜ ಆಡಳಿತ ಮಾಡ್ತಾ ಇದ್ದ ಮಥುರಾ ಪಟ್ಟಣದಲ್ಲಿ, ಆವಾಗ ಮಧುರಾ ಅನ್ನುವ ಆ ಪಟ್ಟಣ ಅದು ನಿಜವಾಗಿಯೂ ಕೂಡ ಮಧುರಸವನ್ನು ಕೊಡುವಂಥದ್ದಾಗಿತ್ತು, ಅಲ್ಲಿ ಪುಣ್ಯಪ್ರದವಾಗಿತ್ತು. ಆದರೆ ಅದೇ ಉಗ್ರಸೇನನನ್ನು ಕಾರಾಗಾರದಲ್ಲಿಟ್ಟು ಉಗ್ರಸೇನನಿಗೆ ವಿಭಿನ್ನ ರೀತಿಯಿಂದ ಹುಟ್ಟಿ ಬಂದಿದ್ದಂತಹ ಕಂಸನು ರಾಜನಾದ, ಅವನೇ ಸ್ವತಃ ಅಪ್ಪನನ್ನು ಕಾರಾಗಾರದಲ್ಲಿಟ್ಟು ತಾನು ಸಿಂಹಾಸನವನ್ನು ಏರ್ತಾನೆ. ಅವತ್ತಿನಿಂದ ಆ ದೇಶ ರಕ್ಕಸರ ದೇಶ ಅನ್ನುವ ರೀತಿಯಲ್ಲಿ ನಡೆದುಕೊಂಡು ಬಂತು. ಆ ಕಾರಣದಿಂದ ಕೃಷ್ಣ ಮಥುರೆಗೆ ಪ್ರವೇಶ ಮಾಡಲಿಲ್ಲ. ಮತ್ತೇನು ಮಾಡಿದ, ಆ ಮಥುರೆಯಲ್ಲೂ ಕೂಡ ಭಗವದ್ಭಕ್ತರಾದ ಅನೇಕರು ಬದುಕಿ ಉಳಿದಿದ್ರು. ಹೇಗೆ ಬದುಕಿದ್ದೀರಿ ಅಂತ ನಂದ ಪ್ರಶ್ನಿಸಿದ ಅಕ್ರೂರನಲ್ಲಿ, ನೀವು ಹೇಗೆ ಆ ಕಂಸನ ಮನೆಯಲ್ಲಿ ಬದುಕಿದ್ದೀರಿ ಇನ್ನೂ ಕೂಡ ಅಂತ. ಅದಕ್ಕೆ ಅಕ್ರೂರ ಏನು ಹೇಳಿದ ಅಂದರೆ, ಅದು ವಧ್ಯಾಗಾರದಲ್ಲಿ ಕುರಿಗಳು ಬದುಕಿದ ಹಾಗೆ ಬದುಕಿದ್ದೇವೆ ಅಂತ ಹೇಳಿದ. ವಧ್ಯಾಗಾರ ಅಂದರೆ ಕಸಾಯಿಖಾನೆ, ಅಲ್ಲಿ ಕುರಿಗಳನ್ನೆಲ್ಲ ಇಟ್ಟಿರ್ತಾರೆ. ಯಾಕೆ ಇಟ್ಟಿರ್ತಾರೆ, ಇವತ್ತಿಗೆ ಬೇಕಾದಷ್ಟು ಆಯಿತು ನಾಳೆಗೆ ಅಂತ ಇಟ್ಟಿರ್ತಾರೆ. ಅಷ್ಟು ಬದುಕಿರ್ತಾವಲ್ಲ, ಯಾವಾಗ ಸಾಯ್ತವೆ ಅಂತ ಗೊತ್ತಿಲ್ಲ, ಉಸಿರನ್ನು ಹಿಡಿದುಕೊಂಡು ಯಾವಾಗ ಸಾಯ್ತೇವೆ ಅಂತ ಗೊತ್ತಿಲ್ಲದೆ ಬದುಕುವ ಹಾಗೆ ನಾವು ಅಲ್ಲಿ ಬದುಕಿದ್ದೇವೆ, ಯಾವಾಗ ಪ್ರಾಣ ಹೋಗ್ತದೆ ಅಂತ ಗೊತ್ತಿಲ್ಲ ಅಂತ. ಆ ರೀತಿಯಲ್ಲಿ ಬದುಕುವಂತಹ ಪ್ರಸಂಗ ಕಂಸನ ರಾಜ್ಯದಲ್ಲಿ ಯಾದವರಿಗಿತ್ತು. ಯಾಕಂದರೆ ಕಂಸನಿಗೆ ಒಬ್ಬ ಗುರು ಇದ್ದ, ಅವನಿಗೆ ಜರಾಸಂಧ ಅಂತ ಹೆಸರು. ಅವನು ಓದದೇ ಇದ್ದ ಶಾಸ್ತ್ರವೇ ಇಲ್ಲ. ಅವನು ಎಷ್ಟು ಓದಿದ್ದ ಅಂದರೆ ಒಂದು ಹಂತದಲ್ಲಿ ಭೀಮಸೇನನಿಗಿಂತ ಜಾಸ್ತಿ ಓದಿದ್ದಂತೆ. ಅವನೇ ಹೇಳಿಕೊಡು, ನಾನು ಭೀಮ ಓದಿದ್ದಕ್ಕಿಂತ ನಾನು ಜಾಸ್ತಿ ಓದಿದ್ದೇನೆ ಅಂತ. ಹಾಗಾಗಿ ಭೀಮಸೇನ ಮತ್ತು ಜರಾಸಂಧನಿಗೆ ಒಮ್ಮೆ ವಾಕ್ಯಾರ್ಥ ನಡೆಯಿತು. ಎಷ್ಟು ದಿವಸ ಅಂದರೆ 15 ದಿವಸಗಳ ವಾಕ್ಯಾರ್ಥ. 15 ದಿವಸ ಶೈವ ಮತ ಮತ್ತು ವೈಷ್ಣವ ಮತ, ಈ ಶೈವ ವೈಷ್ಣವ ಮತಗಳ ವಾಕ್ಯಾರ್ಥ ನಡೆದು ಕೊನೆಗೆ ಜರಾಸಂಧ ಸೋತ. ಅದರಲ್ಲಿ
ಅವನು ಈ ವಾಕ್ಯಾರ್ಥದಲ್ಲಿ ಅಂದರೆ ಶಾಸ್ತ್ರ ಚರ್ಚೆಯಲ್ಲಿ ಸೋತ ಮೇಲೆ ಆಮೇಲೆ ಭೀಮಸೇನನ ಜೊತೆಗೆ ತಾನು ದ್ವಂದ್ವ ಯುದ್ಧವನ್ನು ಮಾಡಿ ಅದರಲ್ಲೂ ಸೋತು ಸುಣ್ಣವಾಗಿ ಕೊನೆಗೆ ಸತ್ತು ಹೋದ ಅಂತ ಜರಾಸಂಧನ ಯುದ್ಧದ ವರ್ಣನೆ ಇದೆ. ಅಂತಹ ದೊಡ್ಡ ಜ್ಞಾನಿಯಾದ ಶೈವ ಮತದಲ್ಲಿ ಭಾರೀ ನಿಷ್ಣಾತನಾದಂತಹ ಈ ಜರಾಸಂಧ ತನ್ನ ಇಬ್ಬರು ಮಕ್ಕಳನ್ನು ಕಂಸನಿಗೆ ಕೊಟ್ಟು, ಅಸ್ಥಿ ಪ್ರಾಸ್ತಿ ಅಂತ ಇಬ್ಬರನ್ನೂ ಕೂಡ ಕಂಸನಿಗೆ ಕೊಟ್ಟು ವಿವಾಹ ಮಾಡಿದ್ದಾನೆ. ಅವತ್ತಿನಿಂದ ಕಂಸ ಜರಾಸಂಧನ ಶಿಷ್ಯ. ಹಾಗಾಗಿ ಜರಾಸಂಧನೂ ಕೂಡ ಭಾರೀ ತತ್ವವನ್ನು ತಿಳ್ಕೊಂಡವ, ಶೈವ ತತ್ವದಲ್ಲಿ ಮಹಾನಿಷ್ಣಾತನಾಗಿರತಕ್ಕಂಥವ ಕಂಸನೂ ಕೂಡ ಜರಾಸಂಧನ ಶಿಷ್ಯನಾದ ಕಂಸ. ಅಂತಹ ಕಂಸ ಅವನ ಊರಿನಲ್ಲಿ ಈ ವೈಷ್ಣವ ಮತ, ವಿಷ್ಣು ಸರ್ವೋತ್ತಮ ಅಂತ ಹೇಳುವಂಥವರು ಅವರನ್ನೆಲ್ಲ ಬದುಕುವುದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ನಾನು ಹಿಂದಕ್ಕೆ ಕಾಲನೇಮಿಯಾಗಿದ್ದೆ ಅನ್ನುವ ವಿಷಯ ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಅದು ನಾರದರು ಬಂದು ಹೇಳಿದ್ದಾರೆ, ನೀನು ಹಾಗಿದ್ದಿ, ಅಂಥವನು, ನಿನ್ನನ್ನು ಸಾಯಿಸುವುದಕ್ಕೆ 8ನೆಯ ಗರ್ಭದಲ್ಲಿ ಹುಟ್ಟಿ ಬಂದವ ಬೇರೆ ಯಾರೂ ಅಲ್ಲ, ಹಿಂದೆ ನಿನ್ನನ್ನು ಕೊಂದಿದ್ದಂತಹ ವಿಷ್ಣುವೇ ಹುಟ್ಟಿ ಬರುವುದು. ಹೀಗಾಗಿ ಇನ್ನಷ್ಟು ವಿಷ್ಣು ದ್ವೇಷ ಆತನಲ್ಲಿ ಮನೆ ಮಾಡಿತ್ತು. ಆ ಸಂದರ್ಭದಲ್ಲಿ ಅವನ ಊರಿಗೆ ಸಾಕ್ಷಾತ್ ವಿಷ್ಣು ತಾನು ಪ್ರವೇಶ ಮಾಡಲಿಲ್ಲ. ಆದರೆ ಆ ಊರಿನಲ್ಲೂ ಹೊರಗಿನಿಂದ ವಿಷ್ಣು ಭಕ್ತ ಅಂತ ತೋರಿಸಿಕೊಳ್ಳದೆ, ಆದರೆ ವಿಷ್ಣು ಭಕ್ತರಾಗಿಯೇ ನೆಲೆ ಊರಿದ್ದಂತಹ ಅಕ್ರೂರನ ಹೃದಯಕ್ಕೆ ಭಗವಂತ ಪ್ರವೇಶಿಸಿದ. ಅಕ್ರೂರನಿಗೆ ಕೃಷ್ಣ ಅಂದರೆ ಮುಗಿಯಿತು. ಅವನು ಮಧ್ಯಾಹ್ನದ ಹೊತ್ತು ಸ್ನಾನ ಮಾಡುವುದಕ್ಕೆ ಅಂತ ಕಾಲಿಂದಿಗೆ ಇಳಿದಾಗ ಅವನಿಗೆ ಅಲ್ಲಿ ಶೇಷಪರ್ಯಂಕದಲ್ಲಿ ಮಲಗಿದಂತಹ ಭಗವಂತ ಕಂಡ. ಅಲ್ಲ, ಕೃಷ್ಣ ಯಾಕೆ ಇಲ್ಲಿದ್ದಾನೆ ಅಂತ ತಲೆ ಎತ್ತಿ ನೋಡ್ತಾನೆ, ರಥದಲ್ಲಿ ಅದೇ ಕೃಷ್ಣ ಕಾಣಿಸಿದ. ಹಾಗಾದರೆ ಶೇಷಶಾಹಿಯಾಗಿರುವ ಕೃಷ್ಣ ಅಂದರೆ ನಾರಾಯಣ ಅಂತ ತಿಳಿದು ತಾನು ರಥಕ್ಕೆ ಬಂದು ಅದೇ ಕೃಷ್ಣನನ್ನು ನಮಸ್ಕಾರ ಮಾಡ್ತಾನೆ. ಅಷ್ಟು ಭಗವದ್ಭಕ್ತನಾದಂತಹ ಅಕ್ರೂರನ ಮನಸ್ಸಿನಲ್ಲಿ ಪ್ರವೇಶ ಮಾಡಿದ. ಪ್ರವಿಶ್ಯ ವ್ರಜತಸ್ತಸ್ಯ ಹೃದಯಾಖ್ಯ ಪುರೀಂ ಹರಿಹಿ ಇನೋದಯೇ ನಿರ್ವಿವಿಶೆ ಮಧುರಾಪುರೀಂ. ಅಕ್ರೂರನ ಹೃದಯದಲ್ಲಿ ಪ್ರವೇಶಿಸಿದ. ಅಕ್ರೂರ ಹೇಳಿದ ಕೃಷ್ಣನ ಹತ್ರ, ಕೃಷ್ಣ, ರಥ ಬಂದಿದೆ ಮಧುರಾ ಪಟ್ಟಣಕ್ಕೆ, ನೀನು ನನ್ನ ಮನೆಯಲ್ಲಿ ಇವತ್ತು ಉಳ್ಕೊಂಡು ನಾಳೆ ಕಂಸನ ಬಿಲ್ಲ ಹಬ್ಬ ಇರುವುದು, ನಾಳೆ ಅವನ ಅರಮನೆಗೆ ಹೋಗು ಅಂತ. ಆದರೆ ಕೃಷ್ಣ ಹೇಳ್ತಾನೆ, ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನಮ್ಮನ್ನಿಲ್ಲಿಗೆ ಕರೆಸಿದ್ಯಾರು? ಕಂಸ ನಿನ್ನನ್ನು ದೂತನನ್ನಾಗಿ ಕಳಿಸಿ ನಮ್ಮನ್ನು ಕರೆಸಿದ್ದು. ರಾಜ ಕರೆಸಿದಾಗ ನಾವು ದೂತನ ಮನೆಗೆ ಹೋದರೆ ಅದು ರಾಜನಿಗೆ ಅವಮಾನ ಮಾಡಿದ ಹಾಗೆ. ಆದ್ದರಿಂದ ರಾಜನೇ ಇನ್ಯಾರನ್ನಾದರೂ ಕರೆಸಿ ನಮ್ಮ ಆಸ್ಥಾನಕ್ಕೆ ಬಾ ಅಂತ ಕರಿಬೇಕು. ಅದು ಕರೀಲಿಲ್ಲ ಅಂದರೆ ನಾವೆಲ್ಲೋ ರಸ್ತೆ ಬೀದಿ ಬದಿಯಲ್ಲಿ ಮಲ್ಕೊಳ್ಬೇಕು. ಅದು ಬಿಟ್ಟು ಇಲ್ಲಿ ಯಾವುದೋ ನಿಮ್ಮ ಮನೆ, ಅವರ ಮನೆ, ನಮ್ಮ ಸಂಬಂಧಿಕರ ಮನೆ ಹಾಗೆ ಹೋಗುವಂಥದ್ದು ಸರಿಯಾದ ಕ್ರಮ ಅಲ್ಲ. ನೀನು ನಿನ್ನ ಮನೆಗೆ ಹೋಗು, ನಾನು ಅವಕಾಶ ಆದಾಗ ನಿನ್ನಲ್ಲಿ ಬರ್ತೇನೆ, ಈಗ ಸದ್ಯಕ್ಕೆ ನಿನ್ನ ಮನೆಗೆ ಬರುವುದು ಸಾಧ್ಯ ಇಲ್ಲ ಅಂತ ಹೇಳಿ ಅವರನ್ನು ಬೀಳ್ಕೊಟ್ಟ. ಆತ ತನ್ನ ಮನಸ್ಸಿನಲ್ಲಿ ಕೃಷ್ಣನನ್ನೇ ಹೊತ್ತುಕೊಂಡು ಮಥುರಾ ಪಟ್ಟಣಕ್ಕೆ ಪ್ರವೇಶ ಮಾಡಿದ. ಅಂದರೆ ಕಂಸ ಇಲ್ಲಿಯ ತನಕ ರಥದಲ್ಲಿ ಕೃಷ್ಣ ಬಂದರೆ, ಈಗ ಅಕ್ರೂರನೆಂಬ ರಥದಲ್ಲಿ ಕುಳಿತು ಕೃಷ್ಣ ಮಥುರಾ ಪಟ್ಟಣಕ್ಕೆ ಪ್ರವೇಶ ಮಾಡಿದ. ಹೀಗೆ ಮಥುರಾ ಪಟ್ಟಣದ ಗಡಿಯ ತನಕ ರಥ, ಗಡಿ ದಾಟಿದ ಮೇಲೆ ಅಕ್ರೂರನೇ ಇವನಿಗೆ ರಥ. ಅಕ್ರೂರನ ಹೃದಯವೆಂಬಂತಹ ರಥಪೀಠದಲ್ಲಿ, ರಥೋಪಸ್ಥದಲ್ಲಿ ತಾನು ಕುಳಿತು ಮಥುರಕ್ಕೆ ಪ್ರವೇಶ ಮಾಡಿದ. ಹೀಗೆ ಆತ ಒಳಗೆ ಪ್ರವೇಶಿಸಿದ ಮೇಲೆ ಇವನು ಹಿಂಭಾಗದಿಂದ ತನ್ನ ಅಣ್ಣನಾದ ಬಲರಾಮನ ಜೊತೆಗೆ ಮಥುರಾ ಪಟ್ಟಣದ ಒಳಗೆ ತಾನೂ ಕೂಡ ಸ್ವತಃ ಕಾಲಿಟ್ಟಂತೆ. ನೆಲದಲ್ಲಿ ತಾನು ಕಾಲಿಡುವ ಹೊತ್ತಿಗೆ ಆ ಕಡೆಯಿಂದ ಎಲ್ಲ ಹುಡುಗರು ಬಂದಾಯಿತು. ಕೃಷ್ಣ ಅಲ್ಲಿಂದ ರಥದಲ್ಲಿ ಹೊರಡುವಾಗ ಅಲ್ಲಿದ್ದ ಬಲರಾಮನ ಶಿಷ್ಯರು, ನಂದಗೋಕುಲದಲ್ಲಿ ಬಲರಾಮನಿಗೆ ಸಿಕ್ಕಾಪಟ್ಟೆ ಶಿಷ್ಯರು, ಅಲ್ಲಿಯ ಗೋಪಾಲಕರೆಲ್ಲ ಮೊದಲು ಶ್ರೀಕೃಷ್ಣನ ಶಿಷ್ಯರು, ಆಮೇಲೆ ಬಲರಾಮನ ಶಿಷ್ಯರು. ಕೃಷ್ಣ ಅವರಿಗೆಲ್ಲ, ಆ ಹುಡುಗರಿಗೆಲ್ಲ ವೇಣುನಾದ ಹೇಗೆ ಮಾಡುವುದು ಇತ್ಯಾದಿ ಇದೆಲ್ಲ ಹೇಳಿಕೊಡುವುದು ಕೃಷ್ಣನ ಕೆಲಸ. ಅವರಿಗೆ ಮಲ್ಲಯುದ್ಧ ಹೇಗೆ ಮಾಡುವುದು, ಹೊಡೆಯುವುದು ಬಡಿಯುವುದು ಹೇಗೆ, ಅದನ್ನೆಲ್ಲ ಬಲರಾಮ ಹೇಳಿಕೊಟ್ಟಿದ್ದಾನೆ. ಹೀಗಾಗಿ ಆ ನಂದಗೋಕುಲದ ಹುಡುಗರದ್ದು ಒಂದು ದೊಡ್ಡ ದಂಡಿದೆ, ಮಹಾಸಮರ್ಥರು. ಅವರೆಲ್ಲ ಬಲರಾಮಕೃಷ್ಣರು ರಥದಲ್ಲಿ ಹೊರಡುವ ಹೊತ್ತಿಗೆ ಅವರು ಅಡ್ಡಡ್ಡ ದಾರಿಯಲ್ಲಿ ಓಡಿಕೊಂಡು ಬಂದಿದ್ದಾರೆ. ರಥ ಇಲ್ಲಿಗೆ ಬಂದು ಸೇರಿ ಅಕ್ರೂರ ರಥ ಹಿಡ್ಕೊಂಡು ಮುಂದಕ್ಕೆ ಹೋಗುವಾಗ ಅವರು ಬಂದು ಸೇರಿ ಆಗಿದೆ ಅಂತ ನೋಡಿ. ರಥ ಅಂದರೆ ಕಾರ್ ಅಂತ ಅರ್ಥ. ಕಾರಲ್ಲಿ ಬಂದದ್ದು, ಅವರು ನಡ್ಕೊಂಡು ಬಂದದ್ದು. ಈ ರಥ ಬೀದಿಗೆ ಕಾರ್ ಸ್ಟ್ರೀಟ್ ಅಂತ ಕರೆಯುವುದಲ್ವ, ಹಾಗೆ ಕಾರ್. ಈಗ ರಥದಲ್ಲಿ ಬಂದವರನ್ನು ಬೆನ್ನಟ್ಟಿಕೊಂಡು ಬಂದವರು ಇವರು ಬಂದು ಸೇರುವ ಹೊತ್ತಿಗೆ ಅವರು ಬಂದಾಗಿದೆ. ಯಾಕಂದರೆ ರಥ ಅದು ಮಹಾರಸ್ತೆಯಲ್ಲೇ ಬರಬೇಕು. ಇವರು ಹಾಗಲ್ಲ, ಒಳದಾರಿಗಳುಂಟು. ಒಳದಾರಿಗಳಲ್ಲಿ ನುಗ್ಗಿಕೊಂಡು ಕುಣಿದುಕೊಂಡು ಓಡಿಕೊಂಡು ಬಂದಿದ್ದಾರೆ ಹುಡುಗರೆಲ್ಲ. ಹೀಗೆ ದೊಡ್ಡ ದಂಡು ಬಂದು ಸೇರಿದೆ ಬಲರಾಮಕೃಷ್ಣರನ್ನು. ಇವರೆಲ್ಲ
ಮಧುರಾಂ ಮಧುರಾಪುರೀಂ. ಅದು ಎಂಥ ಮಧುರಾಪುರಿ ಅಂದರೆ ಮಧುರವಾದ ಮಧುರಾಪುರಿ. ನಾವಿವತ್ತು ಮಥುರಾ ಮಥುರಾ ಅಂತ ಹೇಳಿ ಹೇಳಿ ಅಭ್ಯಾಸ ಆಗಿದೆ. ನಾವು ಅಯೋಧ್ಯ ಮಥುರಾ ಮಾಯಾ ಹೀಗೆ ಹೇಳ್ತೇವೆ. ಸಂಸ್ಕೃತದಲ್ಲಿ ಮಥುರಾ ಅನ್ನುವ ಶಬ್ದ ಇಲ್ಲ, ಇರುವುದು ಮಧುರಾ ಅನ್ನುವ ಶಬ್ದ. ಅಯೋಧ್ಯ ಮಧುರಾ ಮಾಯಾ ಅಂತಲೇ ಹೇಳಬೇಕು. ಆ ಮಧುರಾ ಅನ್ನುವ ಶಬ್ದ ಹಿಂದಿಯಲ್ಲಿ ಅದು ಮಥುರಾ ಅಂತ ಥಕಾರದ ಉಚ್ಚಾರಣೆ ಬಂದದ್ದು. ವಸ್ತುತಃ ಮಧುರಾ ಅನ್ನುವ ಶಬ್ದ. ಮಧು ಅಂತಕ್ಕಂತಹ ರಕ್ಕಸನನ್ನು ಸಂಹಾರ ಮಾಡಿರುವ ಇತಿಹಾಸ ಆ ಪಟ್ಟಣಕ್ಕಿದೆ. ಅದನ್ನ ಮಧುರವಾದ ಮಧುರಾ ಪಟ್ಟಣಕ್ಕೆ ಭಗವಂತ ಕೃಷ್ಣ ಪ್ರವೇಶಿಸಿದ್ದಾನೆ. ಪ್ರವೇಶಿಸಿದರೆ ಅಲ್ಲಿ ಅವ ರಸ್ತೆಯಲ್ಲಿ, ಮಹಾರಸ್ತೆಯಲ್ಲಿ ಭಗವಂತ ಶ್ರೀಕೃಷ್ಣ ಬಲರಾಮನ ಜೊತೆಗೆ ಸಾಗ್ತಾ ಇದ್ದರೆ ಅದು ಹೇಗಿದೆ ಅಂತ ಕೇಳಿದರೆ, ನಮ್ಮ ಒಳಗೆ ಪಾಪಪುರುಷನ ನಿರಸನಕ್ಕೋಸ್ಕರ ಸಾಗುವ ಬ್ರಹ್ಮನಾಡಿ ಗತನಾದ ಭಗವಂತನ ಹಾಗುಂಟು. ಏನೋ ಕಷ್ಟ ಉಂಟು ಅಂತ ಅರ್ಥ. ಈಗ ಸ್ವಲ್ಪ ಏನೋ ಸಮಸ್ಯೆ ವಿಷಯಗಳನ್ನು ಹೇಳ್ತಾರೆ ಅಂತ ಅರ್ಥ. ಹೇಗೆ ಸಾಗ್ತಾ ಇದ್ದಾನೆ ಕೃಷ್ಣ? ಸುಲಭವಾದ ವಿಷಯ ಹೀಗೆ. ಅವ ಮಧುರಾ ಪಟ್ಟಣದ ಮಹಾರಸ್ತೆಯಲ್ಲಿ ಸಾಗಿ ಹೋಗ್ತಾ ಇದ್ದಾನೆ. ಆ ಮಹಾರಸ್ತೆಗೆ ಹೆಸರು ಏನು ಹೆಸರು ಇಟ್ಟಿರ್ಬೋದು? ಮಹಾರಸ್ತೆಗೆ ಬ್ರಹ್ಮನಾಡಿ ಅಂತ ಹೆಸರಿಟ್ಟಿದ್ದಾರೆ ಅಂತ ಆ ರಸ್ತೆಗೆ. ನಮ್ಮಲ್ಲೆಲ್ಲ MG ರೋಡು ಅಂತೆಲ್ಲ ಇರ್ತೇವಲ್ಲ ಹಾಗೆ. ಇವರಿಗೆ MG ರೋಡು ಅಂತ ಹೆಸರು. MG ಅಂದರೆ ಏನು ಅಂತ ಗೊತ್ತಿರೋಲ್ಲ ಅವನಿಗೆ. ಅವರಿಗೆ ಮಹಾತ್ಮರಿಗೆ ಹೆಸರು ಬರಬೇಕು ಅಂತೇಳಿ ಮಹಾತ್ಮ ಗಾಂಧಿ ರಸ್ತೆ ಅಂತ ಹೆಸರಿಟ್ಟದ್ದು. ಇವರು MG ರೋಡ್ ಮಾಡಿ MG ಅಂದರೆ ಎಂಥದ್ದು? ಅದು MG ಅಂದರೆ ಯಾವುದೋ ಮಾತ್ರೆ ಹೆಸರು ಇರಬೇಕು ಅಂತ ಅರ್ಥ ಗೊತ್ತಾಗ. ಹಾಗೆ ಇಲ್ಲಿ ರಸ್ತೆ ಬ್ರಹ್ಮನಾಡಿ ಅಂತ ರಸ್ತೆಗೆ ಹೆಸರು. ಒಂದಕ್ಕೆ ಸುಷುಮ್ನಾ ನಾಡಿ ಅಂತ ಹೆಸರಂತೆ, ಒಂದಕ್ಕೆ ಬ್ರಹ್ಮನಾಡಿ ಅಂತ ಹೆಸರು, ಇನ್ನೊಂದಕ್ಕೆ ವಜ್ರಿಕ, ಇನ್ನೊಂದಕ್ಕೆ ಇಡ, ಇನ್ನೊಂದಕ್ಕೆ ಪಿಂಗಲಾ ನಾಡಿ. ರಸ್ತೆಗಳಿಗೆ ಹೆಸರುಗಳಲ್ಲಿ ಬ್ರಹ್ಮನಾಡಿಯಲ್ಲಿ ಈತ ಕೃಷ್ಣ ಸಾಗ್ತಾ ಇದ್ದಾನೆ. ಮಹಾರಸ್ತೆ ಅದು. ಆ ಮಹಾರಸ್ತೆಯಲ್ಲಿ ಸಾಗುವಾಗ ಸುತ್ತಮುತ್ತಲೆಲ್ಲ ಮನೆಗಳು. ಆ ಮನೆಗಳ ಹರ್ಮ್ಯ ಅಂದರೆ ಬಾಲ್ಕನಿ ಅಂತ ಹೇಳ್ಕೊಳ್ಳಿ, ಹರ್ಮ್ಯ. ಆ ಹರ್ಮ್ಯಗಳಲ್ಲಿ ಆ ಊರಿನ ಸ್ತ್ರೀಯರು ಪುರುಷರು ಅವರೆಲ್ಲ ಬಲರಾಮಕೃಷ್ಣನನ್ನು ನೋಡಬೇಕು ಅಂತ ಇಣುಕಿಕೊಂಡು ನೋಡ್ತಾ ಇದ್ದಾರೆ. ಹರ್ಮ್ಯ ಸಾಕಾಗದೆ ಹೋದಾಗ ಮನೆಯ ಒಳಗಿಂದ ಕಿಟಕಿಯಿಂದ ಇಣುಕುವುದಂತೆ. ಕಿಟಕಿಯಲ್ಲಿ ಇಣುಕಿದ್ರೆ ಏನು ಸಮಸ್ಯೆ ಆಗ್ತದೆ? ಈ ಕಿಟಕಿಯಲ್ಲಿ ಇಣುಕಿದ್ರೆ ಇಷ್ಟು ದೂರದ್ದು ಕಾಣಿಸುತ್ತೆ, ಅಲ್ಲಿ ಬಂದರೆ ಕಾಣಿಸೋದಿಲ್ಲ ಅಲ್ವಾ? ಅದಕ್ಕೆ ಕಿಟಕಿಯ ಹೊರಗೆ ಕನ್ನಡಿ ಹಿಡ್ಕೊಂಡು ನೋಡೋದಂತೆ. ಇದೆಲ್ಲ ಹೇಗೆ ನೋಡಿದ್ದಾರೆ ನೀವೇ ಆಲೋಚನೆ ಮಾಡಿ. ಆ ಕಡೆಯಿಂದ ಬರುವ ಕೃಷ್ಣನನ್ನು ನೋಡಬೇಕು ಅಂತ. ಅದು ಮೇಲಿಂದ ನೋಡುವಾಗ ಕನ್ನಡಿ ಕೆಳಗೆ ಹಿಡ್ಕೊಂಡು ಕೃಷ್ಣ ಎಲ್ಲಿ ಬರ್ತಾನೆ ಅಲ್ಲಿಗೆ ಕನ್ನಡಿ ತಿರುಗಿಸಿಕೊಂಡು, ಒಟ್ಟು ಕೃಷ್ಣ ಹತ್ತಿರ ಬಂದಾಗ ಕಣ್ಣು ಬಿಟ್ಟು ನೋಡು, ದೂರದಲ್ಲಿದ್ದಾಗ ಕನ್ನಡಿ ಹಾಕಿ, ಈ ಕಡೆ ಹೋದಾಗ ಹೀಗೆ ಕನ್ನಡಿ ಹಾಕಿಟ್ಟು ನೋಡು. ಒಟ್ಟು ಕೃಷ್ಣನನ್ನು ನೋಡ್ತಾ ಇದ್ರೆ ಸಾಕು ಅಂತ. ಇದು ಆ ಪಟ್ಟಣದಲ್ಲಿದ್ದಂತಹ ವಿಶೇಷವಾಗಿ ಸ್ತ್ರೀಯರು. ದ್ವಾರಿ ಸ್ವಭಕ್ತ ಹೃತ ವಿವಿಧ ಬಲಿಹಿ. ಇವ ದಾರಿಯಲ್ಲಿ ಸಾಗ್ತಾ ಇದ್ದಾನೆ. ಸಾಗುವಾಗ ದಾರಿಯ ಆ ಕಡೆಯಿಂದ ಕೆಲವು ಬಾಗಿಲು, ಈ ಕಡೆಯಿಂದ ಕೆಲವು ಮನೆಗಳ ಬಾಗಿಲಿದ್ದಾವೆ. ಒಂದೊಂದು ಮನೆಗೆ ಬಂದರೂ ಕೂಡ ಈ ಕೃಷ್ಣನಿಗೆ ಆರತಿ ಅಂತೆ. ಅದು ಕೂಡ ತಾಮ್ರದ ತಟ್ಟೆಯಲ್ಲಿ ಕುಂಕುಮ ಹಾಕಿ. ಕುಂಕುಮ ಅಂತ ಹೇಳಿದರೆ ಯಾವ್ಯಾವುದೋ ಕುಂಕುಮಗಳಲ್ಲ. ಕೆಲವು ಕುಂಕುಮಗಳು ಅಂಟಿಸಿದರೆ ತೆಗಿಲಿಕ್ಕೆ ಬರುವುದಿಲ್ಲ. 3 ದಿವಸ ಆದಮೇಲೆ ಅದು ಹೇಗೋ ಹೋಗುತ್ತೆ. ಆ ರೀತಿಯ ಕುಂಕುಮ ಎಲ್ಲ ಇರ್ತದೆ. ಇದು ಹಾಗೆ ಕುಂಕುಮಗಳಲ್ಲ, ಶುದ್ಧವಾದ 3-4 ಥರದ ಕುಂಕುಮ ಇದೆ ಅಲ್ವ. ಒಂದು ಧಾತು ಕುಂಕುಮ ಅಂತ. ಧಾತು ಕುಂಕುಮ ಅಂದರೆ ಮಣ್ಣೆ. ಅದು ಗೈರಿಕಾದಿ ಧಾತುಗಳು ಅಂತ ಕರೀತಾರೆ. ಒಂದು ಪರ್ವತದಲ್ಲಿ ಸಿಗುವ ವಿಶೇಷವಾದ ಕೆಂಪು ಜಾತಿಯ ಮಣ್ಣು, ಅದು ಒಂದು ಕುಂಕುಮ. ಅದು ಶರೀರದಲ್ಲಿ ಧಾರಣೆಗೆ ಅತ್ಯಂತ ಯುಕ್ತವಾದಂತಹ ಮೃತ್ ಕುಂಕುಮ ಅಂತ ಅದನ್ನು ಕರೀತಾರೆ. ಮತ್ತೊಂದು ವಾರ್ಕ್ಷ ಅಂದರೆ ಕುಂಕುಮದ ಮರ ಅಂತಿದೆ. ಆ ಮರದಲ್ಲಿ ಕುಂಕುಮದ ಕಾಯಿ ಆಗ್ತದೆ. ಆ ಕಾಯಿಯನ್ನು ಒಡೆದಾಗ ಅದರ ಒಳಗಿನ ಏನು ತಿರುಳಿದೆ ಅದನ್ನು ಗುದ್ದಿದರೆ ಅದು ಕುಂಕುಮ ಆಗ್ತದೆ, ಕೆಂಪಾದ ಕುಂಕುಮ. ಇದಕ್ಕೆ ವಾರ್ಕ್ಷ ಕುಂಕುಮ ಅಂತ ಕರೀತಾರೆ. ಆಯುರ್ವೇದದಲ್ಲಿ ಬಳಕೆಯಾಗುವ ಬೇರೆ ಬೇರೆ ಜಾತಿಯ ಕುಂಕುಮಗಳು. ಮತ್ತೊಂದು ಹಾರಿದ್ರ ಕುಂಕುಮ ಅಂತಿದೆ. ಅಂದರೆ ಅರಿಶಿಣಕ್ಕೆ ಸುಣ್ಣವನ್ನು ಸೇರಿಸಿ ಮಾಡತಕ್ಕಂತಹ ಕುಂಕುಮ. ಇದಕ್ಕೆ ಹಾರಿದ್ರ ಕುಂಕುಮ. ಇವರು ಹಾರಿದ್ರ ಕುಂಕುಮವನ್ನು ಹಾಕಿಕೊಂಡು ತಾಮ್ರದ ತಟ್ಟೆಯಲ್ಲಿ ಸುಣ್ಣ ಅರಿಶಿಣಗಳನ್ನು ಮೇಲನೆಗೊಳಿಸಿ ಕೆಂಪಾದ ನೀರನ್ನು ಮಾಡಿ ಆ ಹಾರಿದ್ರ ಕುಂಕುಮದಿಂದ ಆರತಿ ಮಾಡ್ತಾರಂತೆ ಕೃಷ್ಣನಿಗೆ. ಅವನ ದೃಷ್ಟಿ ತೆಗೆಯುವ ಕೆಲಸ ಮಾಡ್ತಾ ಇದ್ದಾರೆ. ತೆಂಗಿನಕಾಯಿಯನ್ನು ಹಿಡ್ಕೊಂಡು ತೆಂಗಿನಕಾಯಿಯಿಂದ ಅದಕ್ಕೆ ಅವನಿಗೆ ದೃಷ್ಟಿ ತೆಗೆದು ನೆಲಕ್ಕೆ ಅಪ್ಪಳಿಸ್ತಾ ಇದ್ದಾರೆ. ಈ ಕೃಷ್ಣನಿಗೆ ಉಡುಪಿಯಲ್ಲಿ ರಥೋತ್ಸವ ಆಗುವಾಗ ಏನೇನು ಮಾಡ್ತಾರೆ ಅದನ್ನೆಲ್ಲ ವಾದಿರಾಜರು ವರ್ಣನೆ ಮಾಡ್ತಾರೆ. ಕೃಷ್ಣನನ್ನು ಹೀಗೆಲ್ಲ ದ್ವಾರಿ ಸ್ವಭಕ್ತಾಹೃತ ವಿವಿಧ ಬಲಿಹಿ. ಬಲಿ ಅಂದರೆ ಪೂಜಾ ದ್ರವ್ಯ ಅಂತ ಅರ್ಥ. ನಾನಾ ರೀತಿಯ ಪೂಜಾ ದ್ರವ್ಯಗಳನ್ನು ದ್ವಾರದಲ್ಲೂ ಕೂಡ ತಂದು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ವಾಯುನಾ ಉದ್ಯಾನ ವಾಪಿ ಪ್ರೋತ್ಫುಲ್ಲಾಂಭೋಜ ಕುಂದ ಪ್ರಕರ ಸುರಭಿಣಾ ಸೇವ್ಯಮಾನ ಅಧಿವರ್ತುಮ. ದಾರಿಯಲ್ಲಿ ಅವನಿಗೆ ಬೀಸುವ ಗಾಳಿ, ಅಲ್ಲಿ ಬೇರೆ ಬೇರೆ ಉದ್ಯಾನವನಗಳಿದ್ದಾವೆ, ಅಲ್ಲಿ ಅರಳಿದ ಪುಷ್ಪಗಳಿದ್ದಾವೆ.
ಆ ಪುಷ್ಪಗಳ ಮೇಲಿನಿಂದ ಬೀಸತಕ್ಕಂತಹ ಗಾಳಿ ಈತನ ಮುಖಕ್ಕೆ ಶರೀರಕ್ಕೆ ಹೊಡಿತಾ ಇದೆ. ಆ ತಂಪಾದ ಗಾಳಿಯಿಂದ ಆತ ಸೇವಿಸಲ್ಪಡ್ತಾ ಇದ್ದಾನೆ. ಇದೆಲ್ಲ ಬೇಕು, ನಮ್ಮ ಒಳಗಿನ ಬ್ರಹ್ಮನಾಡಿಗೂ ಇದಕ್ಕೂ ಸಂಬಂಧ ಉಂಟು. ಈ ಗಾಳಿ ಆತನ ಮೇಲೆ ಬೀಸ್ತಾ ಇದೆ. ಜೊತೆಗೆ ಸಿಕ್ತಾಂ ಸನ್ಮಾರ್ಗನಾಡೀಂ ಅವಿಷದ ಉರುಗುಣ ಅವಿಷತ್ ಗುರುಗುಣ ಪುಷ್ಪ ಪೀಯೂಷ ವೃಷ್ಟ್ಯ. ಮುಂದೆ ಸಾಗ್ತಾ ಇರುವಾಗ ಮೇಲೆ ಹರ್ಮ್ಯದಲ್ಲಿರತಕ್ಕಂತಹ ಜನರು ಇವನ ಮೇಲೆ ಪುಷ್ಪದ ಮಳೆಗರಿತಾ ಇದ್ದಾರೆ. ಬರೀ ಪುಷ್ಪ ಮಾತ್ರ ಹಾಕಿದ್ರೆ ತೊಂದರೆ ಇಲ್ಲ, ಅದರ ಜೊತೆಗೆ ದಧ್ಯಕ್ಷತಾದಿಗಳನ್ನು ಸೇರಿಸಿ ಇವನ ಮೇಲೆ ಹಾಕ್ತಾ ಇದ್ದಾರೆ. ಅದೊಂದು ಮಂಗಳ ವೃಷ್ಟಿ ಅಂತ ಅದನ್ನು ಕರೀತಾರೆ. ಈ ವೃಷ್ಟಿಯ ಜೊತೆಗೆ ಆತ ಒಳಗೆ ಪ್ರವೇಶಿಸಿದ್ದಾನೆ, ದಾರಿಯಲ್ಲಿ ಸಾಗ್ತಾ ಇದ್ದಾನೆ. ಯಾಕೆ? ಪ್ರಥಿತ ನಿಜ ಪುರಃ ಬ್ರಹ್ಮನಾಡೀಂ ವಿವೇಶ. ಯಾಕೆ? ಪಾಪವು ರಾತಂ ದಿದಕ್ಷು. ಪಾಪದ ಸಮುದಾಯವನ್ನು ನಾಶ ಮಾಡುವುದಕ್ಕೋಸ್ಕರ ಆ ಪಟ್ಟಣವನ್ನು ಪ್ರವೇಶಿಸಿದ. ಇಲ್ಲಿ ಪಾಪದ ಸಮುದಾಯ ನಾಶ ಮಾಡುವುದಕ್ಕೆ ಅಂತುಂಟು. ಇದಕ್ಕೆ ಎರಡು ಅರ್ಥ. ಪಾಪ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಪಾಪಿ ಅಂತ ಅರ್ಥ. ಸಹ ಪಾಪಃ ಅಂದರೆ ಅವನು ಪಾಪಿ. ಕಂಸಃ ಮಹಾಪಾಪಃ ಅಂದರೆ ಅವ ಮಹಾಪಾಪಿಷ್ಟ ಅಂತ ಅರ್ಥ. ಪಾಪವುರಾತರು ಅಂದರೆ ಅಲ್ಲಿರತಕ್ಕಂಥ ದುಷ್ಟರಕ್ಕಸರು, ದುಷ್ಟರನ್ನು ಸಂಹರಿಸುವುದಕ್ಕೋಸ್ಕರ ಪ್ರವೇಶಿಸಿದ ಅಂತ ಒಂದು ಅರ್ಥ. ಇನ್ನು ಪಾಪ ಅಂತ ಹೇಳಿದರೆ ನಮ್ಮಲ್ಲಿರತಕ್ಕಂತಹ ಪಾಪಗಳು. ಅಲ್ಲಿ ಮಥುರಾ ಪಟ್ಟಣದಲ್ಲಿರುವ ಶ್ರೀಕೃಷ್ಣ ಭಕ್ತರು ಯಾರು ಇದ್ದಾರೆ, ಈ ಸ್ತ್ರೀ ಸಮುದಾಯ, ಅವರೆಲ್ಲರ ಪಾಪ. ಕೃಷ್ಣನ ದರ್ಶನ ಮಾತ್ರದಿಂದ ಅವರ ಪಾಪ ದೂರ ಆಗ್ತದೆ. ಕೃಷ್ಣನಿಗೆ ಪುಷ್ಪವನ್ನು ವೃಷ್ಟಿ ಮಾಡುವುದರಿಂದ ಅವರ ಪಾಪ ದೂರವಾಗ್ತದೆ. ಕೃಷ್ಣನಿಗೆ ಅಭಿಷೇಕ ಮಾಡುವುದರಿಂದ ಅವರಿಗೆ ಪಾಪ ದೂರ ಆಗ್ತದೆ. ಆದ್ರಿಂದ ಅವರೆಲ್ಲರ ಪಾಪವನ್ನು ದೂರ ಮಾಡುವುದಕ್ಕೋಸ್ಕರ ಭಗವಂತ ಆ ಪಟ್ಟಣವನ್ನು ಪ್ರವೇಶಿಸಿದ. ಅಂದರೆ ಪಾಪ ನಾಶಕ್ಕೋಸ್ಕರ ಪ್ರವೇಶಿಸಿದ ಅನ್ನೋದು ವಿಷಯ. ಇದೇ ಶ್ಲೋಕ ಇನ್ನೊಂದು ಸಲ ನಾವು ಕಣ್ಣು ಮುಚ್ಚಿ ಓದಬೇಕು. ಕಣ್ಣು ಮುಚ್ಚಿ ಓದುವುದು ಅಂದರೆ ಅಂತರ್ಮುಖತೆಯಿಂದ ಓದಬೇಕು. ಆಗ ಏನು ಅರ್ಥ ಆಗ್ತದೆ ಗೊತ್ತೋ? ನಮ್ಮ ಪಾಪ ಪುರುಷ ನಿರಸನ ಅನ್ನೋದ್ರ ಅರ್ಥ ಇಲ್ಲಿ ಗೊತ್ತಾಗ್ತದೆ. ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಒಂದು ಭಗವಂತನ ಚಿಂತನೆ ಅಥವಾ ಮಂತ್ರ ಜಪ ಮಾಡಬೇಕು ಅಂತಾದರೆ ಒಂದು ಪಾಪ ಪುರುಷ ನಿರಸನ ಮಾಡುವಂತಹ ವಿಧಾನವನ್ನು ತಂತ್ರಶಾಸ್ತ್ರಗಳು ಹೇಳ್ತಾರೆ. ಅಂದರೆ ಮನುಷ್ಯ ತಿಳಿದೋ ತಿಳಿಯದೆಯೋ ಪಾಪಗಳನ್ನು ಮಾಡ್ತಾನೆ. ಪಾಪ ಮಾಡಲಿಲ್ಲ ನಾನು ಅಂತ ಹೇಳಿದರೆ ಅವ ಮನುಷ್ಯ ಅಲ್ಲ ಅಂತ ಅರ್ಥ. ಮನುಷ್ಯ ಹೌದು ಅಂತಾದರೆ ಅವನಿಂದ ಪಾಪ ಘಟಿಸ್ತದೆ. ಅದು ಒಂದೊಂದು ಕ್ಷಣಕ್ಕೂ ಕೂಡ ಅವನಿಂದ ಏನಾದರೂ ಕೂಡ, ಯಾಕಂದರೆ ಒಂದು ಕ್ಷಣವೂ ಅವನು ಏನು ಮಾಡದೆ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅಕರ್ತುಂ ಅಂದರೆ ಕೆಲಸ ಮಾಡದೇ ಇರುವುದು ಅನ್ನುವುದು ಒಂದು ಕ್ಷಣವೂ ಸಾಧ್ಯ ಇಲ್ಲ. ನಾನು ಕೆಲಸ ಮಾಡದೆ ಸುಮ್ಮನೆ ಕೂಡ್ತೇನೆ ಅಂದರೆ ಆ ಸುಮ್ಮನೆ ಕೂತದ್ದೇ ಒಂದು ಕೆಲಸ, ತಪ್ಪಾಗ್ತದೆ ಅದು. ನಾನು ಸಾಯಂಕಾಲದ ಸಂಧ್ಯಾವಂದನೆಯ ಹೊತ್ತಿಗೆ ನಾನು ಇವತ್ತು ಸಂಧ್ಯಾವಂದನೆ ಮಾಡಿದರೆ ಏನಾದರೂ ಪಾಪ ಬಂದಿತ್ತು, ಯಾಕಂದರೆ ಎಡವಟ್ಟು ನೀರು, ಮಡಿ ನೀರು ಸಿಗುವುದಿಲ್ಲ, ನಂದೇನು ಎಡವಟ್ಟು ಅಂತ ಅಂದ್ಕೊಂಡು ಸಂಧ್ಯಾವಂದನೆ ಮಾಡಿದರೆ ಪಾಪ ಬರ್ತದೆ ಅಂತ ನಾನು ಸುಮ್ಮನೆ ಕೂಡ್ತೇನೆ ಅಂದರೆ ಕೂತ್ರೆ ಏನಾಗ್ತದೆ? ಸಂಧ್ಯಾವಂದನೆ ಮಾಡದೇ ಇದ್ದದ್ದು ಅನ್ನುವ ಪಾಪ ಅಂಟಿಕೊಳ್ಳುತ್ತೆ. ಆದರೆ ಅಕಾರಣ ಅನ್ನುವುದು ಕೂಡ ಪಾಪವೇ ಆಗ್ತದಲ್ಲ. ಆದ್ದರಿಂದಾಗಿ ಮನುಷ್ಯ ಏನೂ ಮಾಡದೆ ಕೂತುಕೊಳ್ಳುವುದು ಅನ್ನುವುದು ಸಾಧ್ಯವೇ ಇಲ್ಲ. ಏನಾದರೂ ಘಟಿಸುತ್ತೆ ಪಾಪಗಳು, ಮಾನಸಿಕವಾಗಿ, ವಾಚಿಕವಾಗಿ, ಕಾಯಿಕವಾಗಿ, ಆತ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ, ಆದಿದೈವಿಕವಾಗಿ ಏನೇನೋ ಘಟಿಸ್ತಾ ಇರ್ತವೆ. ಈ ಘಟಿಸಿದಂತಹ ಪಾಪಗಳು ಯಾವುದು ಏನು ಅಂತ ನಮ್ಗೆ ಗೊತ್ತಿಲ್ಲ. ನಿಜವಾಗಿ ನನ್ನಿಂದ ಏನೇನು ಪಾಪ ಆಗಿದೆ ಇಲ್ಲಪ್ಪ, ನನಗೆ ಏನು ಗೊತ್ತಿಲ್ಲ. ಆಗಿರ್ತದೆ, ಅಷ್ಟು ಮಾತ್ರ ಗೊತ್ತಿದೆ. ಇಂತಹ ಪಾಪಗಳನ್ನೆಲ್ಲ ಒಳಗಿಂದ ಸೇರಿಸಿ ಅದನ್ನೊಂದು ಉಂಡೆ ಮಾಡಿ ನೀವು ಚತುರ್ಥಿಯ ದಿವಸ ಗಣಪತಿಯ ಪ್ರತಿಮೆ ಮಾಡಿದ ಹಾಗೆ ಒಳಗಿಂದ ಒಂದು ಪಾಪ ಪುರುಷನ ಪ್ರತಿಮೆ ಮಾಡಬೇಕಂತೆ. ಆ ಪಾಪ ಪುರುಷನ ತಲೆ ಯಾವುದು? ಬ್ರಹ್ಮಹತ್ಯ ಶಿರಸ್ಕಂಚ ಸ್ವರ್ಣಸ್ಥೇಯ ಭುಜದ್ವಯಂ. ಅವುಗಳಿಗೆ ಬ್ರಹ್ಮಹತ್ಯೆಯೇ ತಲೆ, ಸುರಾಪಾನ ಹೃದಯುಕ್ತಂ, ಸುರಾಪಾನವೇ ಅದರ ಹೃದಯ, ಸ್ವರ್ಣಸ್ಥೇಯ ಅದು ಅದರ ಎರಡು ಭುಜದ್ವಯ. ಹೀಗೆ ತತ್ಸಂಯೋಗ ಪದದ್ವಂದ್ವಂ, ಈ 4 ವಿಧವಾದಂತಹ ಪಾಪಿಗಳ ಸಂಯೋಗ ಅನ್ನುವ ಪಂಚಮಹಾಪಾತಕ ಏನು ಉಂಟು ಅದು ಅದರ ಪಾದದ್ವಯ. ಈ ರೀತಿ ಅದರ ಸ್ವರೂಪವನ್ನೊಂದೇ ಚಿಂತನೆ ಮಾಡಬೇಕು. ಅಂಗ ಪ್ರತ್ಯಂಗ ಪಾತಕಂ, ಅದರ ಅಂಗಗಳು, ಉಗುರುಗಳು, ಬೆರಳುಗಳು ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯ ಪಾಪಗಳೇ ಒಂದು ಸ್ವರೂಪ. ಯಾವುದು? ಕೆಟ್ಟ ಆಲೋಚನೆಗಳು, ಕೆಟ್ಟ ಮಾತುಗಳು, ಕೆಟ್ಟ ಕೆಲಸಗಳು, ಇವೆಲ್ಲವೂ ಅದರ ಒಂದು ಶರೀರ ಅಂತ ಆಲೋಚನೆ ಮಾಡಬೇಕು. ಈ ರೀತಿ ಕುಕ್ಷವು ಪಾಪಂ ವಿಚಿಂತೆಯೇ ಅಂತ ನಮ್ಮ ಎಡಭಾಗದಲ್ಲಿ ಒಂದು ಪಾಪ ಪುರುಷನನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಅವನನ್ನು ಎಡಭಾಗದಿಂದ ಎಳೆದು ರಸ್ತೆಯಲ್ಲಿ ಹಾಕಬೇಕು. ನಮ್ಮ ಒಳಗಿರುವ ರಸ್ತೆ ಯಾವುದು? ಅದಕ್ಕೆ ಬ್ರಹ್ಮನಾಡಿ ಅಂತ ಹೆಸರು. ಆ ಬ್ರಹ್ಮನಾಡಿ ಎಲ್ಲಿಂದ ಶುರುವಾಗ್ತದೆ? ಮೂಲಾಧಾರಂ ಸಮಾರಭ್ಯ ತ್ವಾಮೂರ್ಧಾನಂ ರುಜುಸ್ಥಿತ. ಮೂಲಾಧಾರ ಅಂದರೆ ನಾವು ನೆಲದಲ್ಲಿ ಕುಳಿತಾಗ, ಚಕ್ಕಳ ಮಕ್ಕಳ ಹಾಕಿ ಕುಳಿತಾಗ
ಯಾವ ಭಾಗ ಭೂಮಿಗೆ ಸರಿಯಾಗಿ ತಾಗುತ್ತೋ ಆ ಭಾಗಕ್ಕೆ ತುಂದ ಅಂತ ಹೆಸರು. ಆ ತುಂದ ಪ್ರದೇಶ ಮೂಲಾಧಾರ, ಆ ಪ್ರದೇಶದಿಂದ ಪ್ರಾರಂಭಿಸಿ ಈತನ ಮೂರ್ಧ ಪ್ರದೇಶ ಬ್ರಹ್ಮರಂಧ್ರ ಅಂತ ಕರೀತಾರೆ, ಆ ಪ್ರದೇಶದಿಂದ 10 ಅಂಗುಲ ಮೇಲಿನ ತನಕ ನೇರವಾಗಿ ನಿಂತಹ ಒಂದು ನಾಡಿ ಇದೆ. ಅದನ್ನು ಬ್ರಹ್ಮನಾಡಿ ಅಥವಾ ಸುಷುಮ್ನ ಅನ್ನುವ ಹೆಸರಿನಿಂದ ಕರೀತಾರೆ. ಈ ನಾಡಿ ಏನಿದೆ ಶಿರಸ್ಸಿನಿಂದ ಮೇಲೆಯೂ ಇದೆ ಅಂದರೆ ಕಣ್ಣಿಗೆ ಕಾಣಿಸುವುದಿಲ್ಲ ಅಂತ ಅರ್ಥ ಆಯಿತು. ಅದು ಕಾಣಿಸುವ ನಾಡಿ ಅಲ್ಲ, ತೇಜೋಮಯವಾದಂತಹ ನಾಡಿ. ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ. ಈ ಭೌತಿಕವಾದ ಭೂಮಿ ಎನಿಸಿದ ಶರೀರವನ್ನು ಎಲ್ಲೆಡೆ ವ್ಯಾಪಿಸಿ ಅತ್ಯತಿಷ್ಠ ದಶಾಂಗುಲಂ, ಅಲ್ಲಿಂದ 10 ಅಂಗುಲ ಮೇಲಿನ ತನಕ ಬೆಳೆದು ನಿಂತಿರತಕ್ಕಂತಹ ನಾಡಿ. ಶ್ರೀಮನ್ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಹೀಗೆ ನಮ್ಮ ನಾಡಿ ಶಿರಸ್ಸಿನಿಂದ ಮೇಲಿನ ತನಕ ಏನು ಬೆಳೆದು ನಿಂತಿದೆ, ಆ ನಾಡಿಗೆ ಈ ಪಾಪ ಪುರುಷನನ್ನು ತಂದು ಸೇರಿಸಬೇಕಂತೆ. ಎಲ್ಲಿ ಸೇರಿಸಬೇಕು? ರಸ್ತೆಯಲ್ಲಿ ಸುರಾಗ್ತದ ಅಲ್ಲಿ ಸೇರಿಸುವುದಲ್ಲ. ಈ ಉದರದ ಎಡಭಾಗದಲ್ಲಿ ಚಿಂತಿಸಿದ ಪಾಪ ಪುರುಷನನ್ನು ನಾಭಿಯಲ್ಲಿ ತಂದು ಸೇರಿಸಬೇಕು. ನಾಭಿಯಲ್ಲಿ ತಂದು ಸೇರಿಸಿದರೆ ಆ ನಾಭಿಯಲ್ಲಿ ಒಂದು ಶಕ್ತಿ ಕೇಂದ್ರ ಇದೆ, ಅದಕ್ಕೆ ಸ್ವಾಧಿಷ್ಠಾನ ಅಂತ ಕರೀತಾರೆ. ಆ ಸ್ವಾಧಿಷ್ಠಾನದಿಂದ ಹೃದಯ, ಅಲ್ಲೊಂದು ಶಕ್ತಿ ಕೇಂದ್ರ ಇದೆ, ಅದಕ್ಕೆ ಅನಾಹತ ಅಂತ ಕರೀತಾರೆ. ಆಮೇಲೆ ಈ ಮೂಗಿನ ತುದಿಯಲ್ಲಿ ಅಲ್ಲೊಂದು ಶಕ್ತಿ ಕೇಂದ್ರ ಇದೆ, ಅದಕ್ಕೆ ಆಜ್ಞಾಚಕ್ರ ಅಂತ ಕರೀತಾರೆ. ಶಿರಸ್ಸಿನ ಮೇಲೆ ಬ್ರಹ್ಮರಂಧ್ರ ಅಂತ ಇದೆ, ಅದನ್ನು ಸಹಸ್ರಾರ ಅಂತ ಕರೀತಾರೆ. ಈ ಭಾಗಗಳಲ್ಲಿ ಪಾಪ ಪುರುಷನಿಗೊಂದು ಗತಿ ಕಾಣಿಸಬೇಕು. ಏನು? ನಾಭಿಗೆ ತಂದಾಗ ಆ ನಾಭಿಯಲ್ಲಿ ಭಗವಂತ ಗಾಳಿಯ ಹಾಗೆ ಬೀಸ್ತಾನಂತೆ. ಷಡ್ಕೋಣ ಮಂಡಲ ಮಧ್ಯಸ್ಥ ನೀಲವರ್ಣ ವಾಯುವಂತರ್ಗತಃ ಪ್ರದ್ಯುಮ್ನಃ ಅಂತ. ಅಲ್ಲಿ ವಾಯುವಿನ ಒಳಗೆ ಪ್ರದ್ಯುಮ್ನ ರೂಪಿಯಾಗಿ ಪರಮಾತ್ಮ ಇದ್ದು ಅಲ್ಲಿ ಚೆನ್ನಾಗಿ ಗಾಳಿ ಬೀಸಿ ಈ ಪಾಪ ಪುರುಷನ ಶರೀರವನ್ನು ಚೆನ್ನಾಗಿ ಒಣಗಿಸಿ ಬಿಡ್ತಾನೆ. ಯಾಕಂದರೆ ಸುಡಬೇಕೀಗ ಅವನನ್ನು. ಕಾಮ ದಹನ ಮಾಡಿದ ಹಾಗೆ ಪಾಪ ದಹನ ಆಗಬೇಕು. ಪಾಪ ದಹನ ಆಗಬೇಕು ಅಂತಾದರೆ ಶರೀರ ಒಣಗಬೇಕಲ್ವ. ಒಣಗಿಸುವುದಕ್ಕೆ ನಾಭಿಯಲ್ಲಿ ವಾಯುದೇವನನ್ನು ಭಗವಂತ ಪ್ರದ್ಯುಮ್ನ ರೂಪದಿಂದ ಪ್ರೇರಣೆ ಮಾಡ್ತಾರೆ. ಚೆನ್ನಾಗಿ ಒಣಗಿದ ಮೇಲೆ ಆ ಶರೀರವನ್ನು ಹಾಗೆ ಎಂ ಅನ್ನುವ ಬೀಜದಿಂದ ಒಣಗಿಸಿ ರಂ ಅನ್ನುವ ಬೀಜದಿಂದ ಸುಡಬೇಕಂತೆ. ಸುಡುವುದಕ್ಕೆ ಎಲ್ಲಿಗೆ ತರಬೇಕು? ಅದು ಅತ್ಯಂತ ಲಘುವಾಯಿತು. ಒಣಗಿದಾಗ ಅದು ಮೇಲಕ್ಕೆ ಹತ್ತಿಯ ಹಾಗೆ ಬಂದು ಹೃದಯದಲ್ಲಿ ಬರ್ತದೆ. ಹೃದಯಕ್ಕೆ ತಂದು ಹೃದಯದಲ್ಲಿ ಅನಾಹತ ಅಂತ ಚಕ್ರ, ಆ ಚಕ್ರದಲ್ಲಿ ಭಗವಂತನ ಅನಿರುದ್ಧ ರೂಪ. ಹೃದಯೇ ವನ್ಯಂತರ್ಗತ ಶ್ರೀಮದ್ ಅನಿರುದ್ಧೋ ಭಗವಾನ್. ವನ್ಯಂತರ್ಗತನಾದಂತಹ ಅನಿರುದ್ಧನೆಂಬ ರೂಪ ಆ ಪಾಪ ಪುರುಷನನ್ನು ದಹನ ಮಾಡಿತು, ಸುಟ್ಟು ಹಾಕಿತು. ಸುಟ್ಟು ಹಾಕಿದಾಗ ಅದು ಇನ್ನಷ್ಟು ಲಘುವಾಯಿತು, ಭಸ್ಮವಾಯಿತು. ಆ ಭಸ್ಮ ಮೇಲಕ್ಕೆ ಹಾರುತ್ತೆ. ಮೇಲಕ್ಕೆ ಹಾರಿದಾಗ ಏನು ಮಾಡಬೇಕು? ಮೂಗಿನಲ್ಲಿ ತಂದು ಆ ಸುಷುಮ್ನಾದ ಜೊತೆಗೆ ಇಡಾಪಿಂಗಲುಗಳು ಸೇರುವ ಭಾಗದಿಂದ ಆ ಭಸ್ಮ ಹೊರಗೆ ಬರ್ತದೆ ಅಂತ ಆಲೋಚನೆ ಮಾಡಿ ಎಡಮೂಗಿನಿಂದ ಆ ಭಸ್ಮವನ್ನು ಹೊರಗೆ ಹಾಕಬೇಕು. ಹೊರಗೆ ಹಾಕುವವ ಯಾರು? ಸಂಕರ್ಷಣ ಅಂತ ಹೇಳುವ ಭಗವಂತ. ನಾಸಾ ಸ್ಥಿತನಾದ ಸಂಕರ್ಷಣ ಭಗವಾನ್ ಆ ಭಸ್ಮ ನಿಸ್ಸಾರಯತು. ಒಳಗಿಂದ ಪಾಪ ಪುರುಷನ ಭಸ್ಮ ಏನಿದೆ ಅದನ್ನು ಹೊರಗೆ ಹಾಕಲಿ ಅಂತೇಳಿ ಅದನ್ನು ಹೊರಗೆ ಹಾಕಬೇಕು. ಹೊರಗೆ ಹಾಕಿದ ಮೇಲೆ ಒಂದು ಸಲ ಸ್ನಾನ ಆಗಬೇಕು. ಯಾಕಂದರೆ ಒಬ್ಬನನ್ನು ಸುಟ್ಟು ಎಲ್ಲ ಆಗಿ ಸ್ಮಶಾನದ ಕೆಲಸ ಎಲ್ಲ ಆಯ್ತಲ್ಲ ಒಳಗೆ, ಇದಕ್ಕೋಸ್ಕರ ಒಂದು ಸ್ನಾನ. ಆ ಸ್ನಾನ ಮಾಡುವುದಕ್ಕೆ ಎಲ್ಲಿ? ಶಿರಸ್ಸಿಗೆ ಹೋಗಬೇಕು. ಶಿರಸ್ಸಿನಲ್ಲಿ ಒಂದು ನೀರು ಸುರಿಸುವಂತಹ ಸ್ಥಳ ಇದೆ. ಅಲ್ಲಿ ಯಾರಿದ್ದಾನೆ? ಓಂ ಬಂ ಶಿರಸ್ಸಿ. ವರ್ತುಲ ಮಂಡಲ ಮಧ್ಯಸ್ಥ ಶ್ವೇತವರ್ಣ ವರುಣಾಂತರ್ಗತ ಶ್ರೀ ವಾಸುದೇವ. ಹೀಗೆ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಮತ್ತು ವಾಸುದೇವ ಅಂತ ಶಿರಸ್ಸಿನಲ್ಲಿ ವಾಸುದೇವ ಇದ್ದಾನೆ, ವರುಣಾಂತರ್ಗತನಾದ ವಾಸುದೇವ. ಆ ವಾಸುದೇವ ಏನು ಮಾಡ್ತಾನೆ ಅಂದರೆ ಅಮೃತ ವೃಷ್ಟಿಯನ್ನು ಸುರಿಸ್ತಾನೆ. ಅಮೃತ ವೃಷ್ಟಿ ಸುರಿದಾಗ ಏನಾಗ್ತದೆ? ಅದು ಬ್ರಹ್ಮರಂಧ್ರದಿಂದ ಹಾಗೆ ನಾಡಿಯಲ್ಲಿ ಇಳಿದು ಮೂಗಿನ ಹತ್ರ ಬಂದು ಮೂಗಿನಲ್ಲಿ ಒಟ್ಟಾದಂತಹ ಇಡಾಪಿಂಗಲ ನಾಡಿಗಳ ಒಳಗೂ ಹೋಗಿ 3 ನಾಡಿ ಆಯಿತಾಗ ಬ್ರಹ್ಮನಾಡಿ ಮತ್ತು ಇಡಾಪಿಂಗಲ ನಾಡಿ, ಅದರ ಜೊತೆಗೆ ವಜ್ರಿಕಾ, ಆರ್ಯ, ಅವಭಾಸಿನಿ, ವೈದ್ಯುತ, ಬ್ರಹ್ಮನಾಡಿ ಅಂತ ಪಂಚಸ್ವರೂಪವಾದ ನಾಡಿಗಳಲ್ಲಿ ಅದು ಇಳಿದು ಶರೀರದ 72,000 ನಾಡಿಗಳಲ್ಲೂ ಕೂಡ ಆ ಅಮೃತ ಸೇಚನ ಸಾಕ್ತದೆ. ಶರೀರದ ನಾಡಿಗಳಲ್ಲೆಲ್ಲ ಯಾವಾಗ ಅಮೃತ ಜರ ಹರಿಯುತ್ತೆ ಆವಾಗ ಒಳಗಿಂದ ಒಂದು ಪುಳುಗುಳು ದುಜುಳು ಅಂತ ಅನುಭವ ಆಗ್ತದೆ. ಅದನ್ನು ಮಹಿಪತಿ ದಾಸರ ಹತ್ರ ಕೇಳಬೇಕು. ಅವರು ತುಳು ತುಳು ಜುಳು ಜುಳು, ತುಳು ತುಳು ಜುಳು ಜುಳು ಅಂತ ಹೇಳ್ತಾರೆ. ಒಳಗಿಂದ ಒಂದು ಅನುಭವ ಆಗ್ತದೆ. ಆ ಶುದ್ಧ ಅನುಭವ ಏನಿದೆ ಅದಕ್ಕೆ ಸ್ನಾನ ಅಂತ ಹೆಸರು. ಇಷ್ಟು ನಡೆಯುತ್ತೆ. ಹಾಗಾದರೆ ಇಲ್ಲಿ ಪಾಪ ಪುರುಷವನ್ನು ಹೊಡೆದು ಹಾಕಿದ್ಯಾರು? ಪಾಪವನ್ನು ನಾಶ ಮಾಡಿದವ ಯಾರು? ಪಂಚರೂಪಿಯಾದಂತಹ ಭಗವಂತ. ಆ ಪಂಚರೂಪಿಯಾದ ಭಗವಂತನೇ ಈಗ ಶ್ರೀಕೃಷ್ಣನಾಗಿ ಆವಿರ್ಭಾವಗೊಂಡಿದ್ದಾನೆ. ಆದ ಶ್ರೀಕೃಷ್ಣ ಯಾಕೆ ಮಥುರೆ ಎಂಬ ಬ್ರಹ್ಮನಾಡಿಯಲ್ಲಿ ಪ್ರವೇಶ ಮಾಡಿದ ಅಂದರೆ ಪಾಪ ಪುರುಷನನ್ನು ದಹನ ಮಾಡುವುದಕ್ಕೋಸ್ಕರ. ಪಾಪವು ರಾತಂ ದಿಧಕ್ಷು, ಪಾಪ ಸಮುದಾಯವನ್ನು ದಿಧಕ್ಷು ಅಂದರೆ ದಹನ ಮಾಡುವಂತಹ ಬಯಕೆಯುಳ್ಳವನಾಗಿ ಪ್ರಥಿತ ನಿಜ ಪುರಃ ಬ್ರಹ್ಮನಾಡಿ ವಿವೇಶ
ಅಥವಾ ಬ್ರಹ್ಮನಾಡಿ ಇವೇಶ, ಬ್ರಹ್ಮನಾಡಿಯನ್ನು ಹೇಗೋ ಹಾಗೆ ಮಥುರಾ ಪಟ್ಟಣದ ಮಾರ್ಗವನ್ನು ಭಗವಂತ ಪ್ರವೇಶಿಸಿದ. ಅಲ್ಲಿ ಸುರಿಯುವಂತಹ ಒಂದು ರೀತಿಯ ಅಮೃತ ರಸ ಇದ್ದ ಹಾಗೆ ಪುಷ್ಪದ ವೃಷ್ಟಿ, ಅಲ್ಲಿ ಉದ್ಯಾನವನದಿಂದ ಬೀಸುವ ಗಾಳಿ, ಅದು ಇಲ್ಲಿ ಒಳಗಿಂದ ಗಾಳಿಯ ಮೂಲಕವಾಗಿ ಅದನ್ನು ಶೋಷಣ ಮಾಡಿದ ಹಾಗೆ. ಹೀಗೆ ಶೋಷಣ, ದಾಹನ, ಪ್ಲಾವನ ಅಂತ ಹೇಳುವ, ಶೋಷಣ, ದಾಹನ, ಪ್ಲಾವನ ಅನ್ನುವ ವಿಭಾಗಗಳು ಹೇಗೆ ನಮ್ಮ ಶರೀರದಲ್ಲಿ ನಡೆಯುತ್ತೋ ಆ ಕ್ರಮದಲ್ಲಿ ಭಗವಂತ ಮಥುರಾ ಪಟ್ಟಣದ ರಸ್ತೆಗಳನ್ನು ಪ್ರವೇಶಿಸಿದ ಅಂತ ಹೇಳುವ ವರ್ಣನೆ ಉಂಟಲ್ವ, ಇದು ವೇದಾಂತದ ಆಳಕ್ಕಿಳಿದವರು ಮಾತ್ರ ಕಾವ್ಯದಲ್ಲಿ ತರಬಹುದಾದಂತಹ ವಿಷಯಗಳು. ಒಂದು ಶ್ಲೋಕದಲ್ಲಿ ಅಧ್ಯಾತ್ಮವನ್ನು ಸೇರಿಸಿಕೊಂಡು ಕೃಷ್ಣನ ಮಥುರಾ ಪ್ರವೇಶದ ವರ್ಣನೆ ಮಾಡಿದರು. ಇದರಿಂದ ನಾವು ಅರ್ಥ ಮಾಡಿಕೊಳ್ಬೇಕಾದ್ದು, ನಮ್ಮ ಶರೀರವೇ ಮಧುರಾಪುರ. ಮಧುರಾಪುರಕ್ಕೆ 9 ದ್ವಾರ ಇತ್ತಂತೆ ಅದರ ಕೋಟೆಗೆ. ಮಧುರಾಪುರ ಭಾರಿ ವ್ಯವಸ್ಥಿತವಾಗಿ ಕಟ್ಟಿದಂತಹ ಕೋಟೆ. ಒಂದು ಮಧುರ, ಆಮೇಲೆ ಒಂದು ದ್ವಾರಕ. ಮಧುರಾಪುರವನ್ನು ಬಹಳ ಹಿಂದೆ ಕಟ್ಟಿದ್ದು, ಅದಕ್ಕೆ ಇತಿಹಾಸ ಇದೆ. ದ್ವಾರಕಾಪಟ್ಟಣ ಏನಿದೆ, ಕುಶಸ್ಥಲಿ ಅಂತ ಅಲ್ಲಿಗೆ ಹೆಸರು, ಅದು ಕೂಡ ಇತಿಹಾಸದಲ್ಲಿ ರಚಿತವಾದದ್ದು. ಸಾಕ್ಷಾತ್ ದೇವಶಿಲ್ಪಿ ಎನಿಸಿರತಕ್ಕಂತಹ ವಿಶ್ವಕರ್ಮನೇ ರಚನೆ ಮಾಡಿದಂತಹ ಮಹಾಪಟ್ಟಣ ದ್ವಾರಕೆಯದ್ದು. ಆ ದ್ವಾರಕಾಪಟ್ಟಣದ ಅಲ್ಲಿದ್ದದ್ದು 16 ದ್ವಾರ. 16 ದ್ವಾರ ಅಂತ ಹೇಳಿದ್ರೆ ಒಂದೊಂದು ಕೋಟೆಯಲ್ಲಿ 4 ಅಂತ ಹೇಳುವ 4 ಕೋಟೆಗಳಲ್ಲಿ 16 ದ್ವಾರಗಳಿಂದ ಶೋಭಾಯಮಾನವಾದ ಮಥುರಾಪಟ್ಟಣ ಇತ್ತು. ಆಗ ಯಾವುದು ದ್ವಾರಕಾಪಟ್ಟಣ ಇತ್ತು. ಮಥುರಾಪಟ್ಟಣದಲ್ಲಿದ್ದದ್ದು 9 ದ್ವಾರ. ಅದು ಹೇಗೆ ಮಾಡಿದರು? ಪೂರ್ವದಲ್ಲಿ ತುಂಬ ದ್ವಾರ, ಯಾಕೆಂದರೆ ಅಲ್ಲಿಂದ ಜಾಸ್ತಿ ರಶ್ ಇರುವುದಲ್ಲಿ. ಅದು ಸ್ವಲ್ಪ ನಮ್ಮ ಅವೆನ್ಯೂ ರಸ್ತೆ ಇದ್ದಾಗೆ, ಸಾಮಾನ್ಯ ಸಾಕಾಗುವುದಿಲ್ಲ. ಅಲ್ಲಿ ಕೆಳಗೊಂದು ಮೇಲೊಂದು ಅದರ ಮೇಲೊಂದು ಎಲ್ಲ ಮಾಡಬೇಕಾಗಿದೆ, ಜಂಕ್ಷನ್ ಒಂದು. ಅದಕ್ಕೋಸ್ಕರ ಆ ಭಾಗದಲ್ಲಿ 5 ದ್ವಾರಗಳಂತೆ ಪೂರ್ವದಲ್ಲಿ. ಪಶ್ಚಿಮದಲ್ಲಿ 1-2 ದ್ವಾರ, ಉತ್ತರದಲ್ಲಿ 1, ದಕ್ಷಿಣದಲ್ಲಿ 1. ಆ ಕಡೆ ಹೆಚ್ಚು ಬೇಕಾಗುವುದಿಲ್ಲ. ಉತ್ತರ ದಕ್ಷಿಣಗಳಲ್ಲಿ 1, ಪಶ್ಚಿಮದಲ್ಲಿ 2 ದ್ವಾರ, ಪೂರ್ವದಲ್ಲಿ 5 ದ್ವಾರ. ನಮ್ಮ ಶರೀರದಲ್ಲೂ ಹಾಗೆ ಇರುವುದಲ್ವಾ? ನಮ್ಮ ಶರೀರದಲ್ಲಿ ಪೂರ್ವ ಅಂದರೆ ಮೇಲೆ, ಮುಖದಲ್ಲಿ 5 ದ್ವಾರ, 2 ಕಣ್ಣು, 2 ಮೂಗು, 1 ಬಾಯಿ ಅಂತ 5 ದ್ವಾರ ಇದೆ. ಎಡಬಲಗಳಲ್ಲಿ ಕಿವಿ ಅಂತೇಳಿ 2 ದ್ವಾರಗಳು. ಪಶ್ಚಿಮದಲ್ಲಿ ಅಂದರೆ ಕೆಳಭಾಗದಲ್ಲಿ 2 ದ್ವಾರಗಳು. ಒಟ್ಟು ತುಂಬಿದ ಹರಿಗೋ ಲಂಬಿಗ ಅದಕ್ಕೊಂಬತ್ತು ಛಿದ್ರವ ದಂಬಿಗ ಅಂತ 9 ಛಿದ್ರಗಳು, ನವದ್ವಾರಾತ್ಮಕವಾದ ಶರೀರ ಇದ್ದ ಹಾಗೆ ಮಧುರ ಅನ್ನುವುದು ಒಂದು ಶರೀರ ಇದ್ದ ಹಾಗೆ. ಆ ಶರೀರದಲ್ಲಿರುವ ಬ್ರಹ್ಮನಾಡಿ, ಅಲ್ಲಿರುವ ನಾಡಿಗಳ ಹಾಗೆ ಮಧುರಾಪಟ್ಟಣದ ರಸ್ತೆಗಳು. ಆ ರಸ್ತೆಗಳಲ್ಲಿ ಪಾಪಪುರುಷನೇ ಜಾಸ್ತಿ ಸಂಚಾರ ಮಾಡ್ತಾ ಇರೋದು. ಕಂಸ, ಕೇಶಿ, ಆ ಕಡೆಯಿಂದ ವ್ಯೋಮಾಸುರ, ಇನ್ನೊಬ್ಬ ಬಕಾಸುರ, ಪೂತನೆಯೂ ಕೂಡ ಸೇರಿಲ್ಲ ಅವಳು. ಇಂಥವರೆಲ್ಲ ಅದರಲ್ಲಿ ಸಂಚಾರ ಮಾಡ್ತಾ ಇದ್ದದ್ದೇ ಇಂಥವರು. ಈ ಪಾಪಪುರುಷರೇ ಸಂಚಾರ ಮಾಡ್ತಾ ಇದ್ದಂತಹ ರಸ್ತೆಯಲ್ಲಿ ಈಗ ಭಗವಂತ ಏನು ಮಾಡಿದ್ದಾನೆ? ಪಾಪಪುರುಷರನ್ನೆಲ್ಲ ಮುಗಿಸಿಬಿಟ್ಟಿದ್ದಾನೆ. ಇನ್ನು ಪ್ರಧಾನ ಪಾಪಪುರುಷ ಕಂಸ ಇದ್ದಾನೆ. ಅವನ ಜೊತೆಗೆ ಒಂದಷ್ಟು ಚಾಣೂರನೋ, ಮುಷ್ಟಿಗನೋ, ಮತ್ತೊಂದಷ್ಟು ಜನ ಎಲ್ಲ ಸೇರಿಕೊಂಡಿದ್ದಾರೆ. ಆ ಪಾಪಪುರುಷರನ್ನು ಸಂಹಾರ ಮಾಡುವುದಕ್ಕೋಸ್ಕರ ಈಗ ಈ ಬ್ರಹ್ಮನಾಡಿಯಲ್ಲಿ ಪ್ರವೇಶಿಸಿದ, ಅಂದರೆ ಮಥುರಾಪಟ್ಟಣದ ರಸ್ತೆಗಳಲ್ಲಿ ತಾನು ಪ್ರವೇಶಿಸಿ ಒಂದೊಂದೇ ಪಾಪಪುರುಷರು ಸಿಗುವುದಕ್ಕೆ ಸುರಾದ್ರವನಿಗೆ. ಮೊದಲು ಹೋಗ್ತಾ ಇದ್ದ ಹಾಗೆ ಅವನಿಗೆ ಸಿಕ್ಕಿದ್ಯಾರು? ಬಟ್ಟೆ ಒಗೆಯುವವ ಸಿಕ್ಕಿದ. ಅವನನ್ನು ಬಟ್ಟೆ ಒಗೆಯುವವ ಅಂತ ಯಾರಾದರೂ ಕರೆದ್ರೆ ಅವನಿಗೆ ಸಿಕ್ಕಾಬಟ್ಟೆ ಸಿಟ್ಟು. ಮತ್ತೇನು ಹೇಳಬೇಕು? ಕಂಸನ ರಜಕ ಅಂತ ಹೇಳಬೇಕು. ರಾಜರಜಕ ಅಂತ ಹೇಳ್ಬೇಕಂತ. ಇಲ್ಲಿ ಹೋದರೆ ಅವನಿಗೆ ಸಿಕ್ಕಾಬಟ್ಟೆ ಸಿಟ್ಟು. ಕೆಲವರು ಮಾಡುವ ಕೆಲಸ ಏನೇ ಇರಲಿ, ಕರೆಯುವುದು ಒಳ್ಳೆ ಹೆಸರಲ್ಲಿ ಕರಿಬೇಕು. ಅವನಿಗೆ ಕೊಡುವುದು ಮಧ್ಯ ಸಾಯಂಕಾಲದ ಹೊತ್ತಿಗೆ ಒಂದು ಕೂಲಿ ಕೊಡ್ತಾರೆ, ಆದರೆ ಕೂಲಿ ಅಂತ ಕರೆದ್ರೆ ಅವನಿಗೆ ಸಿಟ್ಟು ಬರ್ತದೆ. ಸಂಭಾವನೆ ಅಂತ ಕರಿಬೇಕು. ಅದಕ್ಕೆ ಕೆಲವು ಹೆಸರು ಮಾತ್ರ ವ್ಯತ್ಯಾಸ. ಹಾಗೆ ಇವನಿಗೆ ರಾಜರಜಕ ಅಂತ ಕರಿಬೇಕಂತೆ. ರಾಜ ಅಂದರೆ ಕಂಸ, ಕಂಸನ ರಜಕ. ರಜಕ ಅಂದ್ರೆ ಏನು ಅಂತ ಹೇಳಿದ್ರೆ ಕೊಳೆ ತೆಗೆಯುವವ ಅಂತ. ಬಟ್ಟೆಗಳ ಕೊಳೆ ತೆಗೆಯುವವ ರಜಕ, ಅಗಸ. ರಾಜರಜಕವ. ರಜಕಂ ರಜಸಾಗ್ರಸ್ತಂ ದರ್ಶಯನ್ನಿವಸೋಧ್ವನಿ ವಸನಂ ಪೀತ ವಸನಃ ಸಮಯಾಚತ ಸರ್ವವಿತ್. ಆ ರಜಕ ಅವನು ರಜಸಾಯುಕ್ತ. ರಜಸ್ ಅಂದರೆ ರಜೋಗುಣ. ರಜೋಗುಣದಿಂದ ಕೂಡಿದ್ದಾನೆ ರಜಕ. ಇದನ್ನು ಲೋಕಕ್ಕೆ ತೋರಿಸಬೇಕು ಕೃಷ್ಣನಿಗೆ, ಇಷ್ಟೇ ಉದ್ದೇಶ. ಅವನು ರಜಕ, ಸಾತ್ವಿಕ ಅಲ್ಲ, ಅವನು ರಾಜಸ ಅನ್ನುವುದನ್ನು ಲೋಕಕ್ಕೆ ತೋರಿಸಬೇಕು. ಇಷ್ಟಕ್ಕೋಸ್ಕರ ಒಳ್ಳೆಯ ಬಟ್ಟೆ ಹುಟ್ಟಿದ್ದಂತಹ ಕೃಷ್ಣ ಆ ಬಟ್ಟೆ ಕೊಡ್ಬೋದಾ ಅಂತ ಕೇಳಿದ. ನೋಡಿ, ವಾದರಾಜರು ಬಳಸುವ ಶಬ್ದ. ಅವನು ಏನು ಮಾಡಿದ? ವಸನಂ ಪೀತ ವಸನಃ ಸಮಯಾಜತ. ಪೀತವಸನ ಅಂದರೆ ಬಂಗಾರದ ಬಣ್ಣದ ಬಟ್ಟೆಯನ್ನು ಹುಟ್ಟಂತಹ ಈ ಭಗವಂತ ಅವನು ವಸನಂ ಸಮಯಾಚತ. ಇವನು ಇಷ್ಟು ಬಟ್ಟೆ ಹುಟ್ಟಿದಾಗ ಅವನ ಬಟ್ಟೆಯನ್ನು ಯಾಕೆ ಕೇಳಬೇಕು? ಕೇಳಿದ್ದು ಯಾಕೆಂದರೆ ಅವ ಕೊಡುವವ ಅಲ್ಲ, ಸರ್ವವಿತ್. ಅವನಿಗೆಲ್ಲ ಗೊತ್ತಿತ್ತು, ಇವಾಗ ಕೇಳಿದರೆ ಕೊಡುವವ ಅಲ್ಲ.
ಇವ ಕೊಡ್ಲಿಲ್ಲ ಅಂದ್ರೆ ಇಲ್ಲಿಂದಲೇ ನಮ್ದು ಏನು ಕೆಲಸ ಅಂತ ತೋರಿಸ್ಬೇಕು ಕಂಸನಿಗೆ. ಇಲ್ಲಿಂದ ಶುರು, ಈ ಮೊದಲ ವಿಕೆಟ್ ಇಲ್ಲಿ ಬೀಳ್ಬೇಕು ಅಂತ ತೀರ್ಮಾನಿಸಿದ್ದಾರೆ. ಅದಕ್ಕೋಸ್ಕರ ವಸನಂ ಪೀತ ವಸನಃ ಸಮಯಾಚತ ಸರ್ವವಿತ್, ಸರ್ವಜ್ಞನಾದಂತಹ ಆತ ಬಟ್ಟೆಯನ್ನು ಅವನ ಹತ್ರ ಯಾಚನೆ ಮಾಡಿದ. ಅದು ಕೂಡ ಹೇಗೆ, ಓ ಇದು ಬಟ್ಟೆಯ ರಾಜ ಉಡುವಂಥದ್ದ, ನಮಗೊಂದು ಕೊಡ್ಬೋದಾ ಅಂತ ಕೇಳಿದ. ಮೊದಲನೇದಾಗಿ ಆ ರಜಕ ಬಟ್ಟೆಯನ್ನು ತನ್ನ ಕತ್ತೆಯ ಮೇಲೆ ಹೇರಿಕೊಂಡು ತಾನು ಹೋಗ್ತಾ ಇರುವಾಗ ಕೃಷ್ಣ ಅವನಿಗೆ ನಮಸ್ಕಾರ ಅಂತ ಹೇಳಿದ್ದೇ ಅವನಿಗೆ ಇಷ್ಟ ಆಗಲಿಲ್ಲ. ಯಾಕೆಂತ ಹೇಳಿದರೆ ಈ ಹಳ್ಳಿಯವರೆಲ್ಲ ಮಾತಾಡಿಸಬಾರ್ದು ಅಂತ ಅವನಿಗೆ. ನಮ್ಮನ್ನು ಯಾರು ದೊಡ್ಡವರು ಮಾತಾಡಿಸಬೇಕು, ಹುಡುಗರೆಲ್ಲ ನಾವು ರಜಕರಾಗಿರುವಾಗ ನಮ್ಮನ್ನು ಸಾಮಾನ್ಯರು ಮಾತಾಡಿಸುವುದೇ. ಈ ಹಳ್ಳಿಗೂ ಪಟ್ಟಣಕ್ಕೂ ಇಷ್ಟು ವ್ಯತ್ಯಾಸ ಇರ್ತದೆ. ಹಳ್ಳಿಯಲ್ಲಿ ದಾರಿಯಲ್ಲಿ ಯಾರೇ ಸಿಕ್ಕಿದ್ರು ಒಂದು ನಮಸ್ಕಾರ ಹೇಳಿ ಹೋಗುವ ಸಂಪ್ರದಾಯ. ಪಟ್ಟಣದಲ್ಲಿ ನೀವು ದಾರಿಯಲ್ಲಿ ಸಿಕ್ಕಿದವರಿಗೆ ನಮಸ್ಕಾರ ಹೇಳಿ ಅವರು ಈಗ ಕಣ್ಣು ಕೆಂಪು ಮಾಡಿಕೊಂಡು ನೋಡ್ಕೊಂಡು ಮತ್ತೆ ಹೋಗ್ತಾರೆ. ಹಾಗೆಲ್ಲ ಮಾತಾಡಿಸಬಾರ್ದು, ನಾವು ಭಾರಿ ಸೀರಿಯಸ್ ಮನುಷ್ಯ ಅಂತವರಲ್ಲಿ ಇರ್ತದೆ. ಹಾಗೆ ಈ ರಜಕನ ಹತ್ರ ಈ ಶ್ರೀಕೃಷ್ಣ ಏನು ಇದು ಬಟ್ಟೆ, ರಾಜನ ಬಟ್ಟೆಯ, ನಮಗೊಂದು ಕೊಡ್ಬೋದಾ, ಹೀಗೆಲ್ಲ ಮಾತಾಡಿಸಿದ್ ನೋಡಿ ಅವನಿಗೆ ಭಾರಿ ಸಿಟ್ಟು ಬಂತು. ಸಿಟ್ಟು ಬಂದು ಬೇಡದೇ ಇದ್ದ ಶಬ್ದಗಳಲ್ಲಿ ಬೈದ. ಅದನ್ನು ಹೇಳ್ತಾರೆ, ತತಸ್ತಸ್ಯ ದುರಾಲಾಪಂ ನಿಶಮ್ಯ ಸುದುರಾತ್ಮನಃ. ಸುದುರಾತ್ಮ, ಅವನ ಮನಸ್ಸು ಎಷ್ಟು ಕೆಟ್ಟದು ಅನ್ನುವುದನ್ನು ಆತ ಬಾಯಿಯಲ್ಲಿ ತೋರಿಸಿದ. ಕೃಷ್ಣನನ್ನು ಎಡವಟ್ಟು ಶಬ್ದಗಳಿಂದ ಬೈದ. ಗತಿ ಇಲ್ಲದೆ ಇದ್ದವರು, ನಿಮ್ಮ ಕಾಲಿನ ಮೊಣಗಂಟನ್ನು ಮುಚ್ಚಿಕೊಳ್ಳುವಷ್ಟು ಬಟ್ಟೆ ಇಲ್ಲ ನಿಮ್ಮ ಹತ್ರ. ಈ ಕೃಷ್ಣ ಏನು ಮಾಡಿದ್ದಾನೆ, ಅವನ ಗೋಕುಲದ ಬಟ್ಟೆ ಬಿಡುವ ಕ್ರಮ ಅದು ವೀರಗಚ್ಚೆ. ಬಟ್ಟೆಯನ್ನು ಈ ಮೊಣಗಂಟಿಗಿಂತ ಸ್ವಲ್ಪ ಮೇಲೆ ಹಾಕಿಕೊಂಡ್ರೆ ಅದು ಈ ಜಟ್ಟಿ ಯುದ್ಧ ಮಾಡುವುದಕ್ಕೆಲ್ಲ ಬಹಳ ಸುಲಭವಾಗಿರ್ತದೆ. ಆ ರೀತಿಯ ಜಟ್ಟಿಗಚ್ಚೆ ಹಾಕಿಕೊಂಡವ. ಅವನನ್ನು ನೋಡಿಕೊಂಡು ನೀವು ಆಡುವುದು. ಅಷ್ಟಕ್ಕೆ ಒಂದು ಕಾಲು ಮುಚ್ಚಿಕೊಳ್ಳುವಷ್ಟು ಬಟ್ಟೆ ಉಡುವುದಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವರು ರಾಜನ ಬಟ್ಟೆಯನ್ನು ಮಾತಾಡ್ತೀರಿ, ನೀವು ಕೇಳ್ತೀರಿ, ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೀಗೆಲ್ಲ ಬೈದ. ಇವನ ದುರಾಲಾಪಂ, ಆಲಾಪ ಅಂದ್ರೆ ಮಾತು, ದುರಾಲಾಪ ಅಂದ್ರೆ ಕೆಟ್ಟ ಮಾತು. ಇದನ್ನು ನಿಶಮ್ಯ ಶಿರೋಜಹಾರ, ಅವನ ತಲೆಯನ್ನೇ ಕತ್ತರಿಸಿ ಹಾಕಿದಂತೆ. ಇದು ಯಾಕೆ ಕೃಷ್ಣ ತಲೆಯನ್ನು ಕತ್ತರಿಸಿದ? ಅದಕ್ಕೆ ವಾದಿರಾಜರು ಹೇಳ್ತಾರೆ, ಕಿಂ ಕಾಯಂ ಕರೋತು ಅಕೃತ ಕಿಲ್ಬಿಷಂ. ಯಾಕಂದ್ರೆ ಕೃಷ್ಣನಿಗೆ ಅನಿಸಿತಂತೆ ಈ ಶರೀರದಲ್ಲಿ ಈ ತಲೆ ಇರಬಾರದು ಅಂತ ಅನಿಸಿತಂತೆ. ಯಾಕೆ ಅನಿಸಿತು? ಶರೀರಕ್ಕೆ ಹೊಡಿಬಹುದಿತ್ತು, ಅದು ಮಾಡಲಿಲ್ಲವ. ಬರೀ ಅಲ್ಲಿಗೆ ಒಂದು ಕರದಲ್ಲಿ ಹೀಗೆ ಹೊಡೆದಾಗ ಕೆಳಗಿದ್ದ ಹಾಗೆ ಉಂಟು, ತಲೆ ಮಾತ್ರ ಅಷ್ಟು ಉದ್ದಕ್ಕೆ ಹಾರಿ ಹೋಯ್ತು. ಅದಕ್ಕೆ ಕರಾಟೆ ಎಂದು ಸುರಾದದ್ದಲ್ಲಿಂದ ಕರಾಟನ ಬಂದು ಹೊಡೆದಾಗ ಹಾರಿ ಹೋಯ್ತು. ಅದು ಯಾಕೆ ಕೆಳಗಿನ ಶರೀರಕ್ಕೆ ಏನೂ ಪೆಟ್ಟು ಮಾಡದೆ ತಲೆಯನ್ನು ಮಾತ್ರ ಹಾರಿಸಿದ. ಹಾರಿದ ತಲೆ ನೆಲಕ್ಕೆ ಬಿತ್ತು. ಎಲ್ಲಿಗೆ ಬಿತ್ತು ಅಂದ್ರೆ ಅಲ್ಲಿ ಒಂದು ಕಲ್ಲಿತ್ತಂತೆ, ಆ ಕಲ್ಲಿಗೆ ಸರಿಯಾಗಿ ಇದರ ಬಾಯಿ ಬಿದ್ದು ಆ ಕಲ್ಲಿನಲ್ಲಿ 32 ಹಲ್ಲುಂಟಂತೆ. ಈ ತಲೆ ಪುಡಿ ಆಗೋಯ್ತು. ಯಾಕೆ ಹೀಗೆ ಮಾಡಿದ? ಯಾಕಂದ್ರೆ ತಪ್ಪು ಮಾಡಿದವರಿಗೆ ಮಾತ್ರ ಶಿಕ್ಷೆ ಕೊಡುವುದು ಅಂತ ಕೃಷ್ಣನ ಲೆಕ್ಕಾಚಾರ. ಇವೊಂದು ಈ ಕಬಂಧ ಉಂಟಲ್ವ, ಅಂದ್ರೆ ತಲೆಗಿಂತ ಕೆಳಗಿನ ಭಾಗ, ಅದೇನು ತಪ್ಪು ಮಾಡಿರ್ಲಿಲ್ಲ. ತಪ್ಪು ಮಾಡಿದ್ಯಾವುದು? ಇವನ ಬಾಯಿ ಎಡವಟ್ಟು ಮಾತಾಡಿತು. ದೇವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ ಬಾಯಿಯನ್ನು ಹಾಳು ಮಾಡಬೇಕು. ಆ ಬಾಯಿ ಮಾತಾಡಬೇಕಾದ್ರೆ ಬುದ್ಧಿ ಕೊಟ್ಟದ್ದು ಯಾರು? ಅಲ್ಲಿ ಶಿರಸ್ಸು. ಹಾಗಾದ್ರೆ ತಲೆಯಲ್ಲಿರುವ ಮಸ್ತಿಷ್ಕದಿಂದ ಈ ಬಾಯಿಯಲ್ಲಿ ಮಾತಾಡಿದೆ ಅಲ್ವ ಈ ಮನುಷ್ಯ. ಆದ್ರಿಂದ ಈ ತಲೆಯನ್ನೇ ತೆಗಿಬೇಕು ಅಂತ ಅದಕ್ಕೋಸ್ಕರ ತಲೆ ತೆಗೆದು ಕೂಡ ಹೆಚ್ಚು ಬೆಟ್ಟಾದದ್ದು ಯಾವುದಕ್ಕೆ? ಹಲ್ಲು ಮತ್ತು ನಾಲಿಗೆ ಮತ್ತು ಬಾಯಿಗೆ. ಯಾಕಂದ್ರೆ ಅದು ಮಾತಾಡಿದ್ದಲ್ವಾ. ಅದಕ್ಕೋಸ್ಕರ ಶಿರೋ ಜಹಾರ ಕಿಂ ಕಾಯಂ ಕರೋತು ಅಕೃತ ಕಿಲ್ಬಿಷಂ. ಪಾಪ ಮಾಡದೇ ಇದ್ದ ಈ ಕಾಯಕ್ಕೆ ಯಾಕೆ ನಾನು ಶಿಕ್ಷೆ ಕೊಡಬೇಕು ಅಂತ ಹೇಳಿ ತಲೆಗೆ ಮಾತ್ರ ಭಗವಂತ ಶಿಕ್ಷೆಯನ್ನು ಕೊಟ್ಟಂತೆ. ವಾದಿರಾಜರು ಇದನ್ನು ಅಲ್ಲಲ್ಲಿ ವರ್ಣನೆ ಮಾಡ್ತಾರೆ. ಅಲ್ಲಿ ಕಾಲಿಂಗ ನಾಗನನ್ನು ಸಂಹಾರ ಮಾಡಬೇಕಾದ್ರು, ಸಂಹಾರ ಅಂದ್ರೆ ಏನು? ಅದರ ತಲೆಯ ಮೇಲೆ ಕುಣಿದಾಡಿ ಅದನ್ನು ಊರು ಬಿಟ್ಟು ಓಡಿಸಿತ್ತು. ಕಾಲಿಯ ನಾಗ ಕ್ಷೇಲ ನಿಹಂತ ಅಂತ ಅದರ ವಿಷವನ್ನು ಕಾರಿಸಿ ಅದನ್ನು ಓಡಿಸಿತು. ಹಾಗೆ ಓಡಿಸುವಾಗಲೇ ಏನು ಮಾಡಿದ? ಅದರ ತಲೆಯ ಮೇಲೆ ಕುಣಿದು ಜಗ್ಗಿ ಕಾಲಿನಲ್ಲಿ ಗುದ್ದಿದ. ಆದರೆ ಬಾಲವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದ. ಬಾಲವನ್ನು ಯಾಕೆ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ? ಅದು ಅಪರಾಧ ಮಾಡಲಿಲ್ಲ ಅಂತ. ತಲೆಗೆ ಯಾಕೆ ತುಳಿದಿದ್ದಾನೆ? ಅದು ಅಪರಾಧ ಮಾಡಿದೆ. ಯಾಕಂದ್ರೆ ವಿಷವನ್ನು ಬಿಟ್ಟು ಊರೆಲ್ಲ ಹಾಳಾಗುವ ಹಾಗೆ ಮಾಡಿದ್ದು ತಲೆಯೇ ಹೊರತು ಬಾಲ ಅಲ್ಲ. ಆದ್ರಿಂದ ಅಪರಾಧಿಗಳನ್ನು ಶಿಕ್ಷಿಸ್ತೇನೆ, ನಿರಪರಾಧಿಗಳನ್ನು ಎತ್ತಿ ಹಿಡಿತೇನೆ ಅನ್ನುವುದನ್ನು ಭಗವಂತ ತಾನು ಕಾಳಿಂಗ ಮರ್ಧನವನ್ನು ಮಾಡುವಂತಹ ಸಂದರ್ಭದಲ್ಲಿ ಸೂಚಿಸಿದ್ದಾನಲ್ವಾ. ಅದನ್ನೇ ಇಲ್ಲಿ ಈ ರಜಕನನ್ನು ಸಂಹಾರ ಮಾಡುವಲ್ಲೂ ಕೂಡ ಭಗವಂತ ಕಾಣಿಸಿದ. ಹಾಗಾದ್ರೆ ಕೃಷ್ಣನಿಗೆ ಮೊದಲು ಸಿಕ್ಕಿದ್ದು ಈ ರಜಕ, ಅವನ ತಲೆ ಹೋಯಿತು. ಆಮೇಲೆ ಸಿಕ್ಕಿದವರೆಲ್ಲ ಕೃಷ್ಣನ ಪರಮ ಭಕ್ತರೇ ಸಿಕ್ಕಿದ್ದವನಿಗೆ. ಪತಿ ನವಸೌಧಾಂತಸ್ಥ ಮುಗ್ಧಾಂಗನಾಭಿಹಿ ಕುಸುಮ ನಿಕರಲಾಜೈಹಿ ಕೀರ್ಯಮಾಣೋಪಿ ಕೃಷ್ಣ ಅವಿದಿತ ಗುಣಕರ್ಮೋಪೇತ್ಯ ವೌರೇ ತ್ರಿವಕ್ರಾಂ
ಚತುರ ಪುರುಷಕಾಂಕ್ಷ ವಕ್ರ ಯೋಷಿತ್ಸು ನೂನಂ. ಕೃಷ್ಣ ಮಾರ್ಗದಲ್ಲಿ ಹೋಗುವಾಗ ಅಲ್ಲಿದ್ದಂತಹ ಸುಂದರ ಸ್ತ್ರೀಯರೆಲ್ಲ ತಾವು ಪುಷ್ಪದಿಂದ ಇವನಿಗೆ ವೃಷ್ಟಿ ಹಾಕ್ತಾ ಇದ್ದಾರೆ. ಆದರೆ ಕೃಷ್ಣ ಅವರನ್ನು ಯಾರನ್ನೂ ಕೂಡ ಅಷ್ಟು ತನ್ನ ಕಡೆಗೆ ಸೆಳೆದುಕೊಳ್ಳುವುದಕ್ಕೆ ಪ್ರಯತ್ನಿಸಲಿಲ್ಲ. ಅವನು ಹೋದದ್ದೆಲ್ಲಿಗೆ? ಹಾಗೆ ನಡೆದು ಹೋಗುವಾಗ ಒಬ್ಬಳು ವಕ್ರ ಹುಡುಗಿ ಕಾಣಿಸಿತು. ವಕ್ರ, ತ್ರಿವಕ್ರೆ ಅಂತ ಅವರನ್ನು ಕರೀತಾ ಇದ್ರು, ಕುಬ್ಜೆ. ಆ ಕುಬ್ಜೆ ಕಣ್ಲು, ಅವಳು ವಕ್ರ ಇದ್ದಾಳೆ. ಆ ವಕ್ರ ಇದ್ದವಳ ಹತ್ರ ಹೋಗಿ ನೀನು ಯಾರು, ಏನು ತರ್ತಾ ಇರೋದು ಅಂತ ಬಹಳ ಪ್ರೀತಿಯಿಂದ ಮಾತಾಡಿಸಿದ. ಇದನ್ನು ವಾದಿರಾಜರು ವರ್ಣನೆ ಮಾಡ್ತಾರೆ. ಈ ಚತುರರಾದ ಪುರುಷರ ಕ್ರಮವೇ ಹಾಗೆ, ವಕ್ರರ ಮೇಲೆ ಅವರಿಗೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ ವಾದಿರಾಜರು. ಯಾಕಂದ್ರೆ ಅಲ್ಲಿ ಎಂಥವರೆಲ್ಲ ಇದ್ರು, ಅವರೆಲ್ಲ ಮುಗ್ಧಾಂಗನಾಭಿ, ಮುಗ್ಧರಾದಂತಹ ಅಂಗನೆಯರು. ಕುಸುಮ ನಿಕರಲಾಜೈಹಿ ಕೀರ್ಯಮಾಣೋಪಿ ಕೃಷ್ಣ, ಅವರು ಅರಳು ಎರಚುತ್ತಾ ಇದ್ದಾರೆ, ಪುಷ್ಪಗಳನ್ನು ಎರಚುತ್ತಾ ಇದ್ದಾರೆ. ಕುಸುಮ ನಿಕರ ಲಾಜೈಹಿ ಕೀರ್ಯಮಾಣೋಪಿ ಕೃಷ್ಣ. ಅವನೇನ್ ಮಾಡಿದ? ಅವ ಅವಿದಿತ ಗುಣಕರ್ಮ ಉಪೇತ್ಯ ವೌರೇ ತ್ರಿವಕ್ರೆಯ ಹತ್ತಿರ ಹೋಗಿ ಮಾತನಾಡಿಸಿದ. ವಕ್ರ ಇದ್ದವರ ಹತ್ರವೇ ಹೋಗ್ತಾ ಇದ್ದಾರಲ್ಲ ಇವರು ಅಂತ. ಇದೊಂದು ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ವಕ್ರನಾರಿ ಅಂತ ಅದರಲ್ಲಿ ಒಂದು ಅಲಂಕಾರ ಶಾಸ್ತ್ರದಲ್ಲಿ ಬರ್ತದೆ. ಹೇಳಿದ ಹಾಗೆ ಕೇಳದೇ ಇದ್ದ ಹೆಣ್ಣು ಮಕ್ಕಳು ಅಂತ ಅರ್ಥ. ವಕ್ರನಾರಿಯರು ಅಂದರೆ ಸ್ವಲ್ಪ ಎಡವಟ್ಟು ಹುಡುಗಿಯರು ಅಂತ. ಅಂತಹ ಹುಡುಗಿಯರನ್ನೇ ಯಾವತ್ತೂ ಚತುರ ಪುರುಷರು ಇಷ್ಟಪಡುವುದು ಅಂತ ಒಂದು ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ವಾದಿರಾಜರು ತಿಳಿಯದೇ ಇದ್ದ ವಿಷಯಗಳು ಯಾವುದೂ ಇಲ್ಲ, ಎಲ್ಲ ಸೇರಿಸಿ ಕಾವ್ಯ ರಚನೆಯನ್ನು ಮಾಡಿದ್ದಾರೆ. ಇವಳು ವಕ್ರ ಹುಡುಗಿ ಹತ್ರ ಕೃಷ್ಣ ಬಂದು ಆಕೆ ಹತ್ರ ಮಾತಾಡಿಸಿದ. ಏನು? ಮುಷ್ಟಿ ಪ್ರಮಾಣ ತನು ಮಧ್ಯವತಿ. ಅವಳನ್ನು ನೋಡಿದಾಗ ಕೃಷ್ಣನಿಗೆ ಯಾಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ವರ್ಣನೆ ಮಾಡ್ತಾರೆ ವಾದಿರಾಜರು. ಯಾಕಂದ್ರೆ ಕೃಷ್ಣ ಯಾಕೆ ಬಂದದ್ದು ಮಧುರೆಗೆ? ಬಿಲ್ಲ ಹಬ್ಬಕ್ಕೋಸ್ಕರ ಬಂದದ್ದು. ಆದ್ರಿಂದ ಅವನ ಕಣ್ಣು ನೋಡುವುದು ಬಿಲ್ಲೆಲ್ಲಿ ಉಂಟು ಅಂತ ನೋಡ್ತಾ ಇದೆ ಅಂತೆ. ಇವಳನ್ನು ನೋಡಿದರೆ ಬಿಲ್ಲಿನ ಹಾಗೆ ಕಾಣಿಸಿಲ್ಲ. ಅದಕ್ಕೆ ಬಿಲ್ಲ ಹಬ್ಬಕ್ಕೆ ಬಂದವ ಅಲ್ವಾ, ಅದಕ್ಕೋಸ್ಕರ ಬಿಲ್ಲು ಅಂತ ಅನ್ಕೊಂಡು ಅವಳ ಬಗ್ಗೆ ಇಷ್ಟ ಆಯ್ತಂತೆ ಕೃಷ್ಣನಿಗೆ. ಯಾಕೆ ಅಂತ ಹೇಳಿದ್ರೆ ಬಿಲ್ಲು ಹೇಗಿರ್ತದೆ? ಮುಷ್ಟಿ ಹಿಡಿಯುವಷ್ಟೇ ಮಧ್ಯ ಇರ್ತದಲ್ವಾ, ಅದರ ಮಧ್ಯ ಮುಷ್ಟಿ ಹಿಡಿಯುವಷ್ಟು ಮಧ್ಯ ಇರ್ತದೆ. ಆಮೇಲೆ ಇಲ್ಲೊಮ್ಮೆ ವಕ್ರ ಇರ್ತದೆ, ತುದಿಯಲ್ಲಿ ಒಂದು ವಕ್ರ ಇರ್ತದೆ. ಆದರೆ 3 ಕಡೆ ವಕ್ರ ಇರತಕ್ಕಂಥದ್ದು ಬಿಲ್ಲು. ಇವಳದು ಹೇಗಿದೆ? 3 ಕಡೆ ವಕ್ರ, ತ್ರಿವಕ್ರೆ ಅಂತ ಅವಳಿಗೆ ಹೆಸರು. ಇಲ್ಲೊಂದು ಗೂನು, ಕೆಳಗೊಂದು ಗೀನು, ಮತ್ತೊಂದು ಗೂನು, 3 ಗೂನುಗಳಿರುವುದರಿಂದ ಇವಳು ಬಿಲ್ಲಿನ ಹಾಗೆ 3 ವಕ್ರ ಉಳ್ಳವಳಾಗಿದ್ದಾಳೆ. ಜೊತೆಗೆ ಮಧ್ಯ ಹಿಡಿಯುವಷ್ಟೇ ಇರುವುದಂತೆ. ಹುಡುಗಿಯರ ಸಲ್ಲಕ್ಷಣದಲ್ಲಿ ಮಧ್ಯದಲ್ಲಿ ತನು ಇರಬೇಕು, ತೆಳ್ಳಗಿರಬೇಕು ಅಂತ. ಇವಳು ಸುಂದರಿ. ಆ ವಿಷಯದಲ್ಲಿ ಮಧ್ಯದಲ್ಲಿ ತೆಳಗೆ. ಮುಷ್ಟಿ ಪ್ರಮಾಣ ತನು ಮಧ್ಯವತಿ ಸಕರ್ಣ ವಿಶ್ರಾಂತ ನಿರ್ಮಲ ಗುಣ. ಜೊತೆಗೆ ಬಿಲ್ಲು ಅದನ್ನು ಹೀಗೆ ಹಗ್ಗ ಹಿಡಿದು ಎಳೆದಾಗ ಕಿವಿಯ ತನಕ ಬರ್ತದಲ್ಲ, ಹಾಗೆ ಅದರ ಗುಣ ಅಂದರೆ ಹಗ್ಗ ಕಿವಿಯ ತನಕ, ಕರ್ಣ ವಿಶ್ರಾಂತ ಗುಣ, ಅದು ಧನುಸ್ಸಿನ ಸ್ಥಿತಿ. ಇವಳು ಕೂಡ ಇವಳನ್ನು ನೋಡಿದಾಗ, ಅವಳ ಹತ್ರ ಮಾತಾಡಿಸಿದಾಗ, ಅವಳು ಇದ್ದಕ್ಕಿದ್ದ ಹಾಗೆ ಅದರಲ್ಲಿದ್ದ ಗಂಧವನ್ನೆಲ್ಲ ಕೃಷ್ಣನಿಗೆ ಪೂಸಿದಾಗ, ಇವಳಲ್ಲಿ ಭಕ್ತಿ ಶ್ರದ್ಧೆ ಅನ್ನುವ ವಿಶೇಷ ಗುಣ ಇದೆ ಅನ್ನೋದು ಕಿವಿಯ ತನಕ ತಾಗಿತಂತೆ. ಹೀಗೆ ಕಿವಿಗೆ ಅವಳ ಗುಣ ತಾಗಿದೆ. ಅಂದರೆ ಹೇಗೆ ಬಿಲ್ಲಿನ ಗುಣ ಅಂದರೆ ಹಗ್ಗ, ಅದು ಕಿವಿಗೆ ತನಕ ಸೆಳೆಯಲ್ಪಡ್ತದೋ ಹಾಗೆ ಈಕೆಯ ಗುಣವೂ ಕೂಡ ಈತನ ಕಿವಿಗೆ ತಾಗಿದೆ. ರುಚಿರಾಂ ತ್ರಿವಕ್ರಾಂ ವಿಶ್ವ ಪ್ರಯುಕ್ತ ನಯನಾಂತ ಶರಾಂ ನಿರೀಕ್ಷ್ಯ. ಇನ್ನು ಬಿಲ್ಲಿಗೆ ಬಾಣ ಹೊಡಿದರೆ ಅದರ ಬಾಣ ಆ ಕಡೆ ಈ ಕಡೆ ಎಲ್ಲ ಕಡೆಗೂ ಹೋಗುತ್ತಲ್ವಾ, ಹಾಗೆ ಈಕೆಯಲ್ಲೂ ಕೂಡ ಒಂದು ಬಾಣವನ್ನು ಅಲ್ಲಿ ಬಿಡ್ತಾ ಇದ್ದಾಳಂತೆ. ಯಾವುದು? ಸ್ತ್ರೀಯರು ಬಿಡುವ ಬಾಣ ಅಂದರೆ ಅವರ ಕರ್ಣ ಕಟಾಕ್ಷ, ನೇತ್ರ ಕಟಾಕ್ಷ ಅಂತ ಕರೀತಾರೆ. ಇವಳು ಆ ಕಡೆ ಈ ಕಡೆ ಈ ಕೃಷ್ಣನನ್ನು ನೋಡಿದ ಕೂಡಲೇ ಅವಳಿಗೆ ಒಮ್ಮೆ ಕೃಷ್ಣನನ್ನು ನೋಡುವುದು, ಒಮ್ಮೆ ಆ ಕಡೆ ನೋಡುವುದು, ಒಂದು ರೀತಿ ನಾಚಿಕೆಯಿಂದ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ. ಅವಳ ಕಣ್ಣು ಆ ಕಡೆ ಈ ಕಡೆ ಹೋದಾಗೆ ಒಂದೊಂದೇ ಬಾಣಗಳನ್ನು ಬಿಡುವ ಹಾಗೆ ಕಾಣಿಸ್ತಾ ಉಂಟು. ಅದನ್ನು ವರ್ಣನೆ ಮಾಡ್ತಾರೆ. ವಿಶ್ವ ಪ್ರಯುಕ್ತ ನಯನಾಂತ ಶರಾಂ. ಆ ಶರವನ್ನು ನಿರೀಕ್ಷಿಯ ಕೋದಂಡ, ಇದೊಂದು ಕೋದಂಡ ಅಂತ ಭಾವಿಸಿ, ಕೋದಂಡ ಮುದ್ಧವ ಕಥಾ ವಿಷಯಂ ಸಮೇನೆ. ಉದ್ಧವ ಅಂದರೆ ಉತ್ಸವ. ಈ ಬಿಲ್ಲ ಉತ್ಸವ ಏನಿದೆ, ಬಿಲ್ಲ ಉತ್ಸವ ಕಥೆಗೆ ಇದೊಂದು ವಿಷಯವಾದ ಕೋದಂಡವೋ ಎಂಬಂತೆ ಅವ ತಿಳಿದ. ಅಲ್ಲಿ ಉತ್ಸವ ಅನ್ನುವುದನ್ನು ಉದ್ಧವ ಅನ್ನುವ ಶಬ್ದದಿಂದ ವಾದರಾಜರು ಹೇಳಿದ್ದಾರೆ. ಯಾಕಂದ್ರೆ ಮುಂದಕ್ಕೆ ಉದ್ಧವ ಈಕೆಯ ಕಥೆಯನ್ನೇ ವರ್ಣನೆ ಮಾಡ್ತಾರೆ. ಆಗ ಉದ್ಧವ ಕಥಾ ವಿಷಯ ಅನ್ನೋದ್ರಿಂದ ಇಡೀ ಭಾಗವತದ ಕಥಾ ಸಂಗ್ರಹವೂ ಕೂಡ ಆಗ್ತದೆ. ಒಟ್ಟು ಆಕೆಯನ್ನು, ಸುಂದರಿಯಾದ ಆಕೆ,
ಆದರೆ ನೋಡುವುದಕ್ಕೆ 3 ವಕ್ರವುಳ್ಳಂತಹ ಹೆಣ್ಣು ಮಗಳು. ಆಕೆಯನ್ನು ನೋಡಿ ಏನು ಮಾಡಿದ? ಮಧುರ ವಚನ ಮಾತ್ರೇಣ ಅಂಗರಾಗಂ ದದೌಯ ಪುಲಕಿತ ರುಚಿರಾಂಗೀ ಚಂಚಲಾಪಾಂಗ ಭೃಂಗೀ ಅನುಚಿತಮಭಿಧಾನಂ ತ್ಯಾಜಯನ್ ವಾಸುದೇವ ಖಲಕುಲ ವನದಾವ ತಾಂ ತಥಾನರ್ಜುಗಾತ್ರೀಂ. ಯಾವಾಗ ನಿನ್ನ ಕೈಯಲ್ಲಿರುವುದೇನು ಅಂತ ಅಷ್ಟೇ ಕೃಷ್ಣ ಕೇಳಿತು. ಅವಳು ತಲೆ ಬಗ್ಗಿಸಿಕೊಂಡಿದ್ದವಳು ಆ ಕಡೆ ಈ ಕಡೆ ನೋಡಿ ಏನು ಹೇಳಿದ್ಲು? ಅದು ಕಂಸನಿಗೆ ಅಂತ ಹೇಳ್ತಾ ಇದ್ದಾಳೆ. ಕಂಸನಿಗೆ ಗಂಧ ಸಿದ್ಧಪಡಿಸಿ ಹೋಗ್ತಾ ಇರುವುದು ಅಂತ ಹೇಳಿ ಹೊರಟಿದ್ದಾಳೆ. ಆದರೆ ಇವನ ಮಾತು, ಆ ಧ್ವನಿ, ಅದರಲ್ಲಿರತಕ್ಕಂತಹ ಒಂದು ರುಜುತೆ, ಆಕರ್ಷಣೆ, ಇದರಿಂದ ಆಕೃಷ್ಟಳಾದಂತಹ ಆಕೆ ತಲೆ ಎತ್ತಿ ಕೃಷ್ಣನನ್ನು ನೋಡಿ, ಅಲ್ಲ ಅವರಿಗಲ್ಲ ನಿಮಗೆ ಅಂತ ಹೇಳಿ ಗಂಧವನ್ನೆಲ್ಲ ಅವನಿಗೆ ಪೂಸಿದ್ದಾಳೆ. ಈ ರೀತಿ ಕೃಷ್ಣನ ಸೇವೆಯನ್ನು ಮಾಡಿದಂತಹ ಆಕೆಯಿಂದ ಕೃಷ್ಣ ಆ ಹೊತ್ತಿಗೆ ಅವಳಿಗೆ ಅದರ ಪುಣ್ಯದ ಫಲವನ್ನು ಕೊಡಬೇಕು ಅಂತ ತೀರ್ಮಾನಿಸಿದ. ಮೊದಲ ಫಲ ಏನು? ಇಂಥವಳಿಗೆ ತ್ರಿವಕ್ರೆಯನ್ನು ಹೆಸರೇ ಸರಿ ಇಲ್ಲ ಅಂತ ಕೃಷ್ಣ ತೀರ್ಮಾನಿಸಿದ. ಕಂಸನ ಮನೆಯಲ್ಲಿ ಅನೇಕರಿಗೆ ಅನೇಕ ಹೆಸರು ಸರಿ ಇದೆ, ಆದರೆ ಇಂಥವಳಿಗೆ ಈ ಹೆಸರು ಸರಿ ಇಲ್ಲ, ತ್ರಿವಕ್ರೆ ಅಂತ ಹೆಸರು ಇರಬಾರ್ದು. ಆದ್ದರಿಂದ ಮೊದಲು ಆ ಹೆಸರೇ ವ್ಯತ್ಯಾಸ ಆಗಬೇಕು ಅಂತ ತೀರ್ಮಾನಿಸಿ ಅವಳನ್ನು ನೇರ ಮಾಡಿಟ್ಟ. ಈಗ ತ್ರಿವಕ್ರತೆಯನ್ನು, 3 ವಕ್ರತೆಯನ್ನು ತೆಗೆದು ಅವಳನ್ನು ರುಜುಗಾತ್ರಿಯನ್ನಾಗಿಸಿದ. ರುಜುಗಾತ್ರ ಅಂದರೆ ಶರೀರ, ರುಜುಗಾತ್ರಿ ಅಂದರೆ ನೇರ ಶರೀರವನ್ನಾಗಿಸಿದ. ಅದು ಹೇಗೆ ನೇರ ಶರೀರವನ್ನಾಗಿಸಿದ? ಪ್ರಪದ ನಿಹಿತ ಪಾದಾಂ ಭೋಜ ಫುಲ್ಲ ಪ್ರಸೂನಃ ವದನ ಮುಪಗತೇನ ಜಂಗುಲೋತ್ಥಾನ ದೋಷ್ಣ ರುಜುತನು ಮತನೋತ್ ತಾಂ ಉನ್ನಮಯ್ಯ ತ್ರಿವಕ್ರಾಂ ಚುಬುಕ ಗತ ಕರಾಣಾಂ ಅಂಚತಾಂ ಕ್ವಾಸ್ತಿ ವಕ್ರ. ಅದು ಹೇಗೆ ಮಾಡಿದ? ನೇರ ಮಾಡಿದ್ದೆ ಹೇಗೆ ಅಂತ ಭಾಗವತದಲ್ಲಿ ವರ್ಣನೆ ಇದೆ. ಅದನ್ನು ವಾದರಾಜರು ವರ್ಣನೆ ಮಾಡ್ತಾರೆ. ಅವಳ ಪಾದದ ಬೆರಳಿನ ಮೇಲೆ ತನ್ನ ಪಾದವನ್ನಿಟ್ಟ. ಯಾಕಂದ್ರೆ ನೇರ ಮಾಡುವಾಗ ಕಾಲು ಹಿಡ್ಕೊಂಡ ಮೇಲೆ ಬರಬಾರ್ದು, ಇಲ್ಲಿ ಎತ್ತಿ ನೇರ ಒಂದು ಸಲ ಹೀಗೆ ಮಾಡುವಾಗ ಅವಳು ಮೇಲಕ್ಕೆ ಬರಬಾರ್ದು ಅಂತ ಹೇಳಿ ಅವಳ ಪಾದದ ಮೇಲೆ ತನ್ನ ಕಾಲಿಟ್ಟು ತನ್ನ ಕೈಯಿಂದ ಅವಳ ಚುಬುಕವನ್ನು ಹಿಡ್ಕೊಂಡ. ಚುಬುಕ ಅಂತ ಹೇಳಿದರೆ ಗಲ್ಲವನ್ನು ಹೀಗೆ ಹಿಡಿದ. ಗಲ್ಲವನ್ನು ಹಿಡಿದು ಒಮ್ಮೆ ಟಕ್ ಅಂತ ಮೇಲಕ್ಕೆ ಮಾಡಿದ. ಈಗ ಕಾಲು ಒತ್ತಿದ್ದಾನೆ, ಚುಬುಕವನ್ನು ಮೇಲಕ್ಕೆ ಎತ್ತಿದ್ದಾನೆ. ಅಷ್ಟೊತ್ತಿಗೆ ಶರೀರದಲ್ಲಿ 3 ಕಡೆ ಏನೋ ಟಿಕ್ ಅಂತ ಶಬ್ದ ಆಗಿದೆ, ಇದ್ದಂತಹ ಗೂನು ಹೋಗಿದೆ, ನೇರ ಆಗಿ ಬಿಟ್ಟಿದ್ದಾಳೆ. ಇಷ್ಟೇ. ಕೆಲವೊಂದು ಆಯುರ್ವೇದದ ಚಿಕಿತ್ಸೆ ಭಾರಿ ಸುಲಭ ಇರ್ತದೆ. ಇವರು ಆಪರೇಷನ್ ಮಾಡಿ ಏನೋ ಅದರೊಳಗೆ ರಾಡ್ ಆಗಿ ಏನೇನು ಎಡವಟ್ಟು ಮಾಡ್ತಾರೆ. ಕೆಲವು ಚಿಕಿತ್ಸೆ ಬಹಳ ಸುಲಭ. ಭಗವಂತ ಅವಳ ಶರೀರವನ್ನು ಅಷ್ಟೇ ಸುಲಭವಾಗಿ ನೇರ ಮಾಡಿ ಹಾಕಿದ. ಈ ನೇರ ಮಾಡಿ ಹಾಕಿದ ಅನ್ನುವುದಕ್ಕೆ ವಾದಿರಾಜರು ವರ್ಣನೆ ಮಾಡುವುದು, ಕೆನ್ನೆಗೆ ಕೈ ಇಟ್ಟು ಪಾದಕ್ಕೆ ಪಾದ ಇಟ್ಟು ತನ್ನ ಕಮಲದಂತಹ ಪಾದದಿಂದ ಅವಳ ಪಾದ ಸ್ಪರ್ಶವನ್ನು ಮಾಡಿ ಕೆನ್ನೆಗೆ ಕೈ ಇಟ್ಟರೆ ಯಾವ ಹುಡುಗಿ ತಾನೇ ವಕ್ರ ಆಗಿರ್ತಾಳೆ ಅಂತ ಕೇಳ್ತಾರೆ. ವಕ್ರತೆ ಎಲ್ಲ ಹೋಗ್ತದೆ ಅಂತ. ಹೀಗೆ ಆಕೆಯ ವಕ್ರತೆಯನ್ನು ತೆಗೆದ ಭಗವಂತ. ಇದಕ್ಕೆ ವಾದಿರಾಜರ ವರ್ಣನೆ, ವಕ್ರಾಮಪಿ ಚ ತಾಂ ತಸ್ಮಿನ್ ಋಜ್ವೀಂ ಕೃಷ್ಣ ಕರೋತ್ ಅನುಕೂಲ ಇತುಂಬಾಲಾಂ ಕರ ಏವ ಹಿ ಕಾರಣಂ. ಅವಳ ವಕ್ರತೆ ಹೋಗುವುದಕ್ಕೆ ಭಗವಂತನ ಕರ ಕಾರಣವಾಯಿತು. ಸಂಸ್ಕೃತದಲ್ಲಿ ಕರ ಅಂದರೆ 3 ಅರ್ಥ ಇದೆ ಪ್ರಮುಖವಾಗಿ. ಒಂದು ಕರ ಅಂದರೆ ಕರೋತಿ ಅನೇನೇತಿ ಕರಹ, ಅಂದರೆ ಯಾವುದರಲ್ಲಿ ಕೆಲಸ ಮಾಡ್ತೇವೋ ಅಂತಹ ಕೈ ಅಂತ ಅರ್ಥ. ಮತ್ತೊಂದು ಕರ ಅಂದರೆ ಸೊಂಡಿಲು ಅಂತ ಅರ್ಥ. ಆನೆಗೆ ಕರಿ ಅಂತ ಹೆಸರಿದೆ, ಹಸ್ತಿ ಅಂತ ಹೆಸರಿದೆ, ಯಾಕಂದರೆ ಸೊಂಡಿಲು ಉಳ್ಳದ್ದು ಅಂತ ಅದಕ್ಕೆ ಅರ್ಥ. ಮತ್ತೊಂದು ಕರ ಅಂದರೆ ಟ್ಯಾಕ್ಸ್ ಅಂತ, ಅಲ್ಲಿ ಕಪ್ಪ ಕೊಡುವುದು, ಕರ ಕೊಡುವುದು ಅಂದರೆ ಕರ ಅಂದರೆ ಟ್ಯಾಕ್ಸ್ ಅಂತ ಅರ್ಥ. ಬರೀ ಟ್ಯಾಕ್ಸ್ ಅಂತ ಅರ್ಥ ಅಲ್ಲ, ಕರ ಅಂದರೆ ದುಡ್ಡು, ಕರ ಅಂದರೆ ಲಂಚ, ಕರ ಅಂದರೆ ಲಂಚ ಅಂತಲೂ ಅರ್ಥ ಇದೆ. ಅಂದ್ರೆ ವಕ್ರರಾಗಿದ್ದ ವ್ಯಕ್ತಿಗಳನ್ನು ನೇರ ಮಾಡುವುದಕ್ಕೆ ಕರವಲ್ಲವೇ ಕಾರಣ ಅಂತ ಕೇಳ್ತಾರೆ ವಾದಿರಾಜರು. ಕೆಲವರು ವಕ್ರ ಆಫೀಸಿಗೆ ಹೋಗಿ ನಿಮ್ದು ಯಾವುದೋ ಒಂದು ರಿಜಿಸ್ಟ್ರೇಷನ್ ಆಗಬೇಕು ಅಂತ ಇರ್ತದೆ, ಎಲ್ಲ ವಕ್ರವೇ ಇರುವುದಲ್ಲಿ. ಆವಾಗ ನೀವು ಸ್ವಲ್ಪ ಕರ ಕೊಡಿ, ಎಲ್ಲ ಸರಿ ಹೋಗ್ತದೆ. ಇದೆಲ್ಲ ವಕ್ರತೆಗಳನ್ನು ತೆಗೆಯುವುದಕ್ಕೆ ಯಾವುದು ಕಾರಣ? ಅನುಕೂಲಯಿತುಂ ಬಾಲಾಂ ಕರ ಏವ ಹಿ ಕಾರಣಂ. ಕರ ಒಂದು ಇದ್ರೆ ಎಲ್ಲ ವಕ್ರತೆಯನ್ನು ತೆಗೆದು ಅನುಕೂಲ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತಲ್ವ. ಆದ್ರಿಂದ ಭಗವಂತನ ಕರವೇ ಇವಳ ವಕ್ರತೆಯನ್ನೆಲ್ಲ ತೆಗೆದು ಹಾಕಿದೆ. ಇದೆಲ್ಲ ಆಲಂಕಾರಿಕವಾದಂತಹ ವರ್ಣನೆಗಳು.
ಗಂಧಾರ್ಪಣಾತ್ ರುಚಿರವೇಶ ಕೃತೇರ್ಮನೋಜ್ಞ ಕುಂದ ಪ್ರಸೂನ ರಚಿತಾಮಲ ಮಾಲ್ಯದಾನಾತ್ ಕುಬ್ಜಾದಯಸ್ತಮಲಮಂತ ತಂ ಅಲಬಂತ ಮಹಾಪ್ರಸಾದಂ ಕಿಂ ನಾಮ ಸರ್ವ ವಿಧಿಭಿರ್ವಿಭುಮರ್ಚಯಂತಹ. ಒಂದು ಅರ್ಥಾಂತರನ್ಯಾಸ ಅಲಂಕಾರದಲ್ಲಿ ವರ್ಣನೆ ಮಾಡ್ತಾರೆ. ಕೃಷ್ಣ ಅಲ್ಲಿಗೆ ಸಾಗಿದಾಗ ಮೊದಲು ರಜೋಗುಣ ಸಂಪನ್ನನಾದ ರಜಕ ಸಿಕ್ಕಿದ, ಅವನ ತಲೆ ಹೋಯಿತು. ಆಮೇಲೆ ಅನಿಮಿತ್ತವಾಗಿ ಪ್ರೀತಿಸ್ತಕ್ಕಂತಹ ಕುಬ್ಜೆ ತ್ರಿವಕ್ರೆ ಸಿಕ್ಕಿದ್ಲು, ಅವಳಿಗೆ ಸೌಂದರ್ಯವನ್ನು ಕೊಟ್ಟು ಅನುಕೂಲವನ್ನು ಮಾಡಿದ ಭಗವಂತ ಕೃಷ್ಣ, ಅನುಗ್ರಹ ಮಾಡಿದ. ಆಮೇಲೆ ಒಬ್ಬ ತಲೆಗೂದಲು ಕತ್ತರಿಸುವ ವ್ಯಕ್ತಿ ಸಿಕ್ಕಿದ, ಕ್ಷೌರಿಕ, ಸಂಸ್ಕೃತದಲ್ಲಿ ನಾಪಿಕ ಅಂತ ಕರೀತಾರೆ, ನಾಪಿತ, ಅವ ಸಿಕ್ಕಿದ. ಅವನು ಸಿಕ್ಕಿದಾಗ ಅಲ್ಲಿ ಅವನು ಕೂಡ ಪೂಜೆಗೆ, ಪಾದಪೂಜೆಗೆ ವ್ಯವಸ್ಥೆ ಮಾಡಿದ್ದಾನೆ, ಕೃಷ್ಣನನ್ನು ಕರೆದಿದ್ದಾನೆ. ಕೃಷ್ಣ ಅಲ್ಲಿಗೆ ಹೋಗಿ ಅವನ ಕುರ್ಚಿಯಲ್ಲಿ ಕೂತಂತೆ. ಕುರ್ಚಿಯಲ್ಲಿ ಕೂತು ಕೂಡಲೇ ಅವನ ಕೂದಲು ನೋಡಿ, ಇದನ್ನು ಹೀಗೆ ಮಾಡಿದರೆ ಚಂದ, ಹಾಗೆ ಮಾಡಿದರೆ ಚಂದ, ಎಲ್ಲ ಚಂದ ಮಾಡಿದ ಇವ. ಆಮೇಲೆ ಕೃಷ್ಣ ಎಲ್ಲಿ ಸ್ನಾನ ಮಾಡಿದ್ದಾನೆ ಅದೆಲ್ಲ ಕೇಳಬೇಡಿ, ನಮ್ಗೆ ಗೊತ್ತಿಲ್ಲ. ಅದು ಕೃಷ್ಣ ಅದೆಲ್ಲ ಸರಿ ಮಾಡಿದ, ತಲೆಗೂದಲು ಎಲ್ಲ ಸರಿ ಮಾಡಿದಂತೆ. ಎಲ್ಲ ಸರಿ ಮಾಡಿದ ಮೇಲೆ ಆತ ಕೃಷ್ಣ ಹೊರಗೆ ಬಂದರೆ ಅಲ್ಲೊಬ್ಬ ಬಟ್ಟೆ ಹೊಲಿಯುವವ ಕಾಣಿಸಿದ. ಬಟ್ಟೆ ಹೊಲಿಯುವ ಅವನನ್ನು ನೋಡಿದ, ಕೃಷ್ಣನದ್ದು ಯಾಕೋ ಸ್ವಲ್ಪ ರಜಕಂದು ಬಟ್ಟೆ ಎಲ್ಲ ಹಾಕೊಂಡಿದ್ದಾನೆ, ಅದು ಕಂಸನಿಗೆ ಸಂಬಂಧಪಟ್ಟ ಬಟ್ಟೆಗಳು, ಕೃಷ್ಣನಿಗೆ ಸರಿ ಹೋಗ್ತಾ ಇರಲಿಲ್ಲ. ಅವನು ಸ್ವಾಮಿ ಬರಬೇಕು ನಮ್ಮಲ್ಲಿ ಪೂಜೆಗೆ ಅಂತ ಅವನು ಪೂಜೆಗೆ ಕರೆದ. ಕೃಷ್ಣ ಎಲ್ಲರ ಮನೆಯಲ್ಲೂ ಪಾದಪೂಜೆಗೆ ಕೃಷ್ಣ ಅಲ್ಲಿ ಒಳಗೆ ಹೋದಾಗ ಅವನನ್ನು ಕೂಡಿಸಿ, ನಿಮ್ದು ಬಟ್ಟೆ ಸ್ವಲ್ಪ ಸರಿ ಮಾಡ್ತೇನೆ ಅಂತ, ಇವು ಹಾಕೊಂಡಿದ್ದ ಹಾಗೆ ಬಟ್ಟೆಯನ್ನು ತೆಗೆದು ಎಲ್ಲಿ ಕತ್ತರಿಸಬೇಕು, ಎಲ್ಲಿ ಹೊಲಿಬೇಕು ಹಾಗೆ ಮಾಡಿ ಕೃಷ್ಣನ ಶರೀರಕ್ಕೆ ಅದು ಸರಿಯಾಗಿ ಹೊಂದುವ ಹಾಗೆ ಮಾಡಿದವ. ಆಮೇಲೆ ಅಷ್ಟು ಬಟ್ಟೆ ಹಾಕಿಕೊಂಡು ಹೊರಗೆ ಬರ್ತಾ ಇರುವಾಗ ಅಲ್ಲಿ ಮಾಲೆ ಮಾರುವ ಒಬ್ಬ ಇದ್ದ, ಮಾಲಾಕರ ಅಂತ ಕರೀತಾರೆ. ಅವನು ಶಶಿಧರ ಅಂತ ಹೆಸರಂತೆ ಅವನು ನೋಡಿ ಕೃಷ್ಣ ಇವನಿಗೊಂದು ಈ ಮಾಲೆ ಹಾಕಿದ್ರೆ ಎಷ್ಟು ಚಂದ ಇರ್ತದೆ, ನನ್ನ ಮಾಲೆ ಅಲ್ಲಿದ್ರೆ ಅಷ್ಟು ಚಂದ ಅಂತ ಯೋಚಿಸಿದ. ಸೀದಾ ಬಂದು ಕೃಷ್ಣನಿಗೊಂದು ಮಾಲೆ ಹಾಕಿ ನಮಸ್ಕಾರ ಮಾಡಿದ. ಹೀಗೆಲ್ಲ ನಡೀತು ಅಲ್ಲಿ ಘಟನೆಗಳು. ಹೀಗೆ ಕೃಷ್ಣನನ್ನು ಕೆಲವರಿಗೆ ನೋಡಿದ ಕೂಡಲೇ ಸಿಟ್ಟು, ರಜಕನಂತವರಿಗೆ. ಕೆಲವರಿಗೆ ನೋಡಿದ ಕೂಡಲೇ ಏನೋ ಇವನನ್ನು ನಾವು ಹತ್ತಿರ ಸೇರಿಸಿಕೊಳ್ಬೇಕು, ಪೂಜೆ ಮಾಡಬೇಕು ಅನ್ನುವ ಭಾವ. ಅಂದರೆ ಮನುಷ್ಯನ ಸ್ವಭಾವದಲ್ಲೇ ಸಾತ್ವಿಕತೆ, ರಾಜಸತೆ, ತಾಮಸತೆ ಇದೆ ಅನ್ನುವುದಕ್ಕೆ ಇದು ಸ್ಪಷ್ಟ ನಿದರ್ಶನ. ಇವರೆಲ್ಲ ಪೂಜೆ ಮಾಡಿದವರಿಗೆ ಭಗವಂತ ಕೃಷ್ಣ ಒಬ್ಬೊಬ್ಬರಿಗೂ ಕೂಡ ಮೋಕ್ಷಪ್ರದವಾದ ಅನುಗ್ರಹವನ್ನು ಮಾಡಿದ್ದಾನೆ. ಒಬ್ಬರು ಗಂಧ ಕೊಟ್ಟದ್ದು, ಇನ್ನೊಬ್ಬರು ಪುಷ್ಪಮಾಲೆ ಹಾಕಿದ್ದು, ಮತ್ತೊಬ್ಬರು ಕೇಶವಿನ್ಯಾಸ ಮಾಡಿದ್ದು, ಮತ್ತೊಬ್ಬರು ವಸ್ತ್ರದಾನ ಮಾಡಿದ್ದು. ನಮ್ಮ ಪೂಜೆ ಹೇಗೆ? ಪ್ರತಿನಿತ್ಯ ನಾವು ವಸ್ತ್ರಂ ಸಮರ್ಪಯಾಮಿ ಬರೀ ಮಂತ್ರಾಕ್ಷತೆಯಲ್ಲಿ. ಆಮೇಲೆ ದೀಪಾವಳಿಗೆ ಒಂದಾದರೂ ವಸ್ತ್ರ ಸಿಕ್ಕಿದ್ರೆ ದೇವರ ಅದೃಷ್ಟ ನಮ್ಮಲ್ಲಿ. ಇವರಿಗೆ ಬೇಕಾದಷ್ಟು ವಸ್ತ್ರ ಯುಗಾದಿಗೊಂದು, ದೀಪಾವಳಿಗೊಂದೆಲ್ಲ ಬರ್ತದೆ, ದೇವರಿಗೆ ಬರುವುದು ಬಹಳ ಅಪರೂಪ. ದೇವರಿಗೆ ವಸ್ತ್ರಂ ಸಮರ್ಪಯಾಮಿ ಅಂತ ಕೊಡ್ತೇವೆ, ಪುಷ್ಪಂ ಸಮರ್ಪಯಾಮಿ ಅಂತ ಪುಷ್ಪದ ಮಾಲೆ ಪ್ರತಿನಿತ್ಯ ಹಾಕ್ತೇವೆ. ಈ ಊರಿದ್ದಷ್ಟು ಚೆನ್ನಾಗಿಲ್ಲ ಅಂತ ಮಂಗಳೂರು ಮಲ್ಲಿಗೆಯೇ ತಂದು ದೇವರಿಗೆ ಹಾಕುವಂಥದ್ದು ನಡೀತದೆ. ಅಂತೂ ಪುಷ್ಪ ಸಮರ್ಪಣೆ ದಿನನಿತ್ಯ ಮಾಡ್ತೇವೆ, ವಸ್ತ್ರ ಸಮರ್ಪಣೆ ಮಾಡ್ತೇವೆ. ಆಮೇಲೆ ಗಂಧ ಪ್ರತಿನಿತ್ಯ, ಅದಕ್ಕೆ ಪಚ್ಚ ಕರ್ಪೂರವೋ ಇನ್ನೊಂದು ಜಾಯಿಕಾಯಿಯೋ ಕೇಸರಿಯೋ ಎಲ್ಲ ಹಾಕಿ ಬಹಳ ಪರಿಮಳಿತವಾದ ಗಂಧವನ್ನು ದೇವರ ಮೇಲೆ ಇಡ್ತೇವೆ. ಎಲ್ಲ ಪೂಜೆಯನ್ನು ನಾವು ಮಾಡ್ತೇವೆ ಅಂತ ಆದಮೇಲೆ ಭಗವಂತ ಮೋಕ್ಷಪ್ರದವಾದ ಅನುಗ್ರಹ ಮಾಡದೇ ಇರ್ತಾನೇನು? ಇದೊಂದು ಅರ್ಥಾಂತರ ನ್ಯಾಸ. ಅದರಿಂದ ಇದರ ಮೂಲಕ ನಮಗೆ ತಿಳಿಸುವುದೇನು? ದೇವರಿಗೆ ಒಂದೊಂದು ಪೂಜೆ ಮಾಡಿದರೆ ಭಗವಂತ ಮೋಕ್ಷಪ್ರದ ಅನುಗ್ರಹ ಮಾಡ್ತಾನಪ್ಪ. ಅಂದ ಮೇಲೆ ನೀನು ನಿರನಿತ್ಯ ಎಲ್ಲ ರೀತಿಯ ಪೂಜೆ ಮಾಡಲಿಕ್ಕೆ ಅವಕಾಶ ಇರುವಾಗ ಮಾಡದೇ ಇರುವುದೇನು ಅಂತ ಕೇಳ್ತಾರೆ ಅವರು. ಅದನ್ನು ಕೇಳುವುದು ಕಿಂ ನಾಮ ಸರ್ವ ವಿಧಿ ಬಿಹಿ ವಿಭುಂ ಅರ್ಚಯಂತಹ. ಆ ಪರಮಾತ್ಮನನ್ನು ಎಲ್ಲ ರೀತಿಯ ವಿಧಾನ ಷೋಡಶೋಪಚಾರಗಳಿಂದ ದಿನನಿತ್ಯ ಅರ್ಚನೆ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಭಗವಂತ ಅನುಗ್ರಹ ಮಾಡದೇ ಇರ್ತಾನೆ ಹೇಗೆ ಸಾಧ್ಯ? ಅವ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಯಾಕಂದರೆ ಮಥುರಾ ಪಟ್ಟಣದಲ್ಲಿ ಒಂದೊಂದು ಥರದ ಪೂಜೆ ಮಾಡಿದವರಿಗೂ ಕೂಡ ಭಗವಂತ ಅನುಗ್ರಹ ಮಾಡಿದ್ದಾನೆ. ರಾಜಾಧ್ವನ ಸಮಧಿಗಮ್ಯ ಧನುರ್ನಿವಾಸಂ ಕೋದಂಡ ಖಂಡನಮಥೋ ಚಕಮೇ ರಮೇಶ ಯುಕ್ತಂ ಹಿ ತತ್ಸಕಲ ದೈವತ ಮುಖ್ಯ ದೇವ ಕೃಷ್ಣ ಕಥಂ ಜಡತಮಸ್ಯ ಬಲಿಂ ಸಹೇತ. ಇವತ್ತು ಬಿಲ್ಲು ಒಂದು ಮುಗಿಸಿಯೇ ನಾವು ನಿಲ್ಲಿಸುವುದು ಅಂತ ತೀರ್ಮಾನ ಮಾಡಿತ್ತು. ಭಗವಂತ ಹಾಗೆ ಮಾರ್ಗದಲ್ಲಿ ಸಾಗಿದವ, ಅನೇಕರಿಂದ ಪೂಜಿತನಾದವ, ಬಿಲ್ಲನ್ನು ಪೂಜೆ ಮಾಡ್ತಾ ಇದ್ದಂತಹ ದೇವಸ್ಥಾನಕ್ಕೆ ಪ್ರವೇಶಿಸಿದ. ಹಾಗಾದರೆ ಮಧುರೆಯಲ್ಲಿ ಒಂದು ದೇವಸ್ಥಾನ, ತಾತ್ಕಾಲಿಕವಾಗಿ ನಿರ್ಮಿತವಾದ ದೇವಸ್ಥಾನ. ನಿರ್ಮಿಸಿದ್ಯಾರು?
ನಮ್ಮ ಕಂಸನೇ ನಿರ್ಮಾಣ ಮಾಡಿಸಿದ್ದು. ಅದು ಉಗ್ರಸೇನನ ಕಾಲದ ದೇವಸ್ಥಾನ ಅಲ್ಲ. ಯಾಕಂದರೆ ಉಗ್ರಸೇನನ ಕಾಲದಲ್ಲೂ ಕೂಡ ಆ ಬಿಲ್ಲು ಇತ್ತು. ಎಲ್ಲಿತ್ತು? ಅವರ ಶಸ್ತ್ರಾಗಾರದಲ್ಲಿ ಆ ಬಿಲ್ಲಿಗೆ ಪೂಜೆ ಆಗ್ತಾ ಇತ್ತು. ಆದರೆ ಕಂಸನಿಗೆ ಸಿಂಹಾಸನ ಬಂದ ಮೇಲೆ, ಕಂಸ ಜರಾಸಂಧನ ಅಳಿಯನಾದ ಮೇಲೆ, ಜರಾಸಂಧ ಕಂಸನ ಮನೆಯಲ್ಲಿ ಒಂದು 4 ದಿವಸ ಇದ್ದಾಗ ಈ ಬಿಲ್ಲನ್ನು ನೋಡಿ ಆ ಬಿಲ್ಲಿಗೆ ಪ್ರತಿನಿತ್ಯ ಅವನ ಪೂಜೆ ಆದಮೇಲೆ ಹೋಗಿ ಬಿಲ್ಲಿಗೊಂದು ಆರತಿ ಮಾಡಿ ಬರ್ತಿದ್ದ. ಇದನ್ನು ನೋಡಿ ಕಂಸ ಕೇಳಿದ, ಏನು ವಿಶೇಷ? ಶಿವಧನುಸ್ಸಿಗೆ ಆರತಿ ಆಗ್ತದಲ್ವ? ಅದು ಶಿವಧನುಸ್ಸಲ್ಲ, ಅದು ಸಾಕ್ಷಾತ್ ಶಿವ ಅಂತ ಹೇಳಿದ ಜರಾಸಂಧ. ಯಾಕಂದರೆ ಶಿವನ ಕೈಯಲ್ಲಿದ್ದ ಬಿಲ್ಲು ಅಂದರೆ ಅದು ಶಿವನ ಪ್ರತೀಕ. ಆದ್ರಿಂದ ಶಿವನ ಪ್ರತೀಕ ಆದ್ರಿಂದ ಅದನ್ನು ಅಲ್ಲಿ ಪೂಜೆ ಮಾಡಬೇಕು ಅಂತೇಳಿ ಆಗ ಜರಾಸಂಧ ಪ್ರಿಯರಣೆಯ ಜರಾಸಂಧ ಪ್ರೀತ್ಯರ್ಥಂ ಅಂತ ಈ ಒಂದು ಸಂಕಲ್ಪ ಮಾಡಿ ಒಂದು ದೇವಸ್ಥಾನ ಕಟ್ಟಿಸಿದ. ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಯಾರನ್ನು? ಅವನಲ್ಲಿದ್ದ ಬಿಲ್ಲನ್ನು. ಆ ಬಿಲ್ಲಿಗೆ ಅಲ್ಲಿ ಪೂಜೆ, ಆ ಶಿವಧನುಸ್ಸಿಗೆ ಒಂದು ಭಾರಿ ಪೂಜೆ. ಅದೇ ಶಿವ ಅಂತೇಳಿ ಪೂಜೆ ಮಾಡ್ತಾ ಇದ್ದ. ಅಂತಹ ಬಿಲ್ಲನ್ನು ನೋಡುವುದಕ್ಕೆ ಇದೊಂದು ಹಬ್ಬ. ಆ ದೇವಸ್ಥಾನದ ಜಾತ್ರೆ ಅದು. ಬಿಲ್ಲ ಹಬ್ಬ ಅಂದರೆ ಮತ್ತೇನು ಅಲ್ಲ, ಶಿವಧನುಸ್ಸು ಅನ್ನುವ ದೇವಸ್ಥಾನ ಇದೆ, ಆ ಪ್ರತೀಕ, ಆ ಬಿಲ್ಲು, ಅದಕ್ಕೆ ಭಾರಿ ವಿಶೇಷ. ಹೇಗೆ ಇಲ್ಲಿ ತಿರುಪತಿಯಲ್ಲಿ ಸಾಕ್ಷಾತ್ ಶಾಲಗ್ರಾಮದ ಮೂರ್ತಿ ಭಗವಂತ ಇದ್ದರೆ ಆ ಭಗವಂತನ ದರ್ಶನಕ್ಕೆ ವೈಕುಂಠ ಏಕಾದಶಿ ಅನ್ನೋದು ಒಂದು ದೊಡ್ಡ ಜಾತ್ರೆ ಹೇಗೋ, ಹಾಗೆ ಇದಕ್ಕೆ ಬಿಲ್ಲ ಹಬ್ಬ ಅಂದರೆ ಒಂದು 7 ದಿವಸದ ಜಾತ್ರೆ. ಆ ಜಾತ್ರೆಯಲ್ಲಿ ಜೀವನ ಪೂರ್ತಿ ಬಿಲ್ಲು ನೋಡದೇ ಇದ್ದವರು ಕೂಡ ಆ ದಿವಸಗಳಲ್ಲಿ ಬಿಲ್ಲ ದರ್ಶನ ಮಾಡಬೇಕು ಅಂತ ಒಂದು ವಿಶೇಷ. ಎಲ್ಲರೂ ನುಗ್ಗಿ ನುಗ್ಗಿ ಪಂಕ್ತಿಶಃ ಹೋಗಿ ಬಿಲ್ಲ ದರ್ಶನ ಮಾಡ್ತಾ ಇದ್ದರೆ ಈ ಕೃಷ್ಣನು ಕೂಡ ಬಿಲ್ಲು ನೋಡುವುದಕ್ಕೆ ಹೋದ. ರಾಜಾಧ್ವನ ಸಮಧಿಗಮ್ಯ ಧನುರ್ನಿವಾಸಂ. ಧನುರ್ನಿವಾಸ ಅಂದರೆ ಧನುರ್ ದೇವಸ್ಥಾನ, ಅದು ಧನುಸ್ಸಿನ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ. ಕೋದಂಡ ಖಂಡನ ಮಥೋ ಚಕಮೇ ರಮೇಶ. ಅಲ್ಲಿಗೆ ಪ್ರವೇಶ ಮಾಡಿ ಆ ಬಿಲ್ಲಿಗೊಂದು ನಮಸ್ಕಾರ ಮಾಡಿ ಮುಂದೆ ಹೋಗಬೇಕಿತ್ತೀವ. ಆದರೆ ಆ ಬಿಲ್ಲು ನೋಡಿದವ, ಈ ಬಿಲ್ಲ ಹಬ್ಬದ ಈ ಬಿಲ್ಲನ್ನು ಮುರಿದು ಹಾಕಿದರೆ ಹೇಗೆ ಅಂತ ಯೋಚನೆ ಮಾಡಿದಂತೆ. ಈ ದೇವಸ್ಥಾನಕ್ಕೆ ಹೋದವರು ಹೀಗೆಲ್ಲ ಆಲೋಚನೆ ಮಾಡಿದರೆ ಸಮಸ್ಯೆ ಜಾಸ್ತಿ. ಅಂತೂ ಕೃಷ್ಣ ಅಲ್ಲಿಗೆ ಬಂದವ, ಈ ಬಿಲ್ಲು ನೋಡಿದ, ಎಷ್ಟು ಚಂದದ ಬಿಲ್ಲು, ಇಲ್ಲಿ ಪೂಜೆಗೆ ಇಟ್ಟಿದ್ದಾರೆ, ಅದಕ್ಕೆ ಬಂದವರೆಲ್ಲ ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ, ಕೆಲವರು ಕುಂಕುಮ ಹಚ್ಚಿದ್ದಾರೆ, ಅಲ್ಲಿ ಬೋರ್ಡ್ ಬೇರೆ ಹಾಕಿದ್ದಾರೆ, ಯಾರು ಮುಟ್ಟಕೂಡದು ಅಂತ ಬೋರ್ಡು, ಇದು ಮುಟ್ಟಬಾರದು ಅಂತ ಬೋರ್ಡ್ ಇದೆ. ಆದರೂ ಬಂದವರೆಲ್ಲ ಅದನ್ನು ಮುಟ್ಟಿ ಪೂಜೆ ಮಾಡ್ತಾನೆ ಇದ್ದಾರೆ. ಆದರೆ ಯಾರು ಮುಟ್ಟಿದ್ರು ಅದನ್ನು ಎತ್ತುವುದಕ್ಕೆ ಯಾರಿಲ್ಲ ಆಗುವುದಿಲ್ಲ. ಹಾಗಾಗಿ ಪೂಜೆ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ. ಈ ಕೃಷ್ಣ ಅದನ್ನು ಮುರಿದು ಹಾಕಬೇಕು ಅಂತ ಕೋದಂಡ ಖಂಡನ ಮಥೋ ಚಕಮೇ ರಮೇಶ, ಆ ಕೋದಂಡವನ್ನು ಖಂಡನೆ ಮಾಡಬೇಕು ಅಂತ ಈತ ಕಾಮಿಸಿದಂತೆ, ಹಾಗೆ ಬಯಸಿದಂತೆ. ಯಾಕೆ? ಎಲ್ಲರೂ ಪೂಜೆ ಮಾಡುವ ಕೋದಂಡವನ್ನು ಖಂಡಿಸಬೇಕು ಅಂತ ಇವನ ಯೋಚನೆ ಯಾಕೆ ಬಂತು? ರಾಜಕೀಯವಾಗಿ ಆಲೋಚನೆ ಮಾಡುವುದಾದರೆ ಈ ಯೋಚನೆ ಯಾಕೆ ಬಂತು ಅಂದರೆ, ಈ ಬಿಲ್ಲು ಕಂಸನಿಗೆ ಅತ್ಯಂತ ಶ್ರದ್ಧಾ ಕೇಂದ್ರವಾದದ್ದು. ಕಂಸನ ಶ್ರದ್ಧೆಗೆ ಸಂಬಂಧಪಟ್ಟ ಈ ಬಿಲ್ಲೇ ಮುರಿದು ಬಿತ್ತು ಅಂತಾದರೆ ಆವಾಗ ಕಂಸ ನನ್ನ ಮೇಲೆ ಸಿಕ್ಕಾಬಟ್ಟೆ ಸಿಟ್ಟು ಮಾಡಿಕೊಳ್ತಾನೆ. ಆದ್ದರಿಂದ ಕಂಸನ ಆಯುಷ್ಯ ದೀರ್ಘಕಾಲ ಇರುವುದಿಲ್ಲ, ಬೇಗ ಕೆಲಸ ಮುಗಿಸ್ಲಿಕ್ಕೆ ಆಗ್ತದೆ. ಆದ್ದರಿಂದ ಈಗ ಬಿಲ್ಲು ಮುರಿಬೇಕು ಅಂತ ಇದು ರಾಜಕೀಯ ಚಿಂತನೆ. ಆದರೆ ಇನ್ನೊಂದು ಧಾರ್ಮಿಕವಾದ ಚಿಂತನೆ ಕೃಷ್ಣನದ್ದಿದೆ. ಏನದು ಅಂತೇಳಿದರೆ, ಯುಕ್ತಂ ಹಿ ತತ್, ಇದು ಯುಕ್ತವಾದದ್ದು ಕೃಷ್ಣನ ಈ ಆಲೋಚನೆ. ಯಾಕಂದರೆ ಸಕಲ ದೈವತ ಮುಖ್ಯ ದೇವ. ದೇವರು ಅಂದರೆ ಯಾರು? ದೇವರು ಅಂದರೆ ಚೈತನ್ಯ ಸ್ವರೂಪಿಗೆ ದೇವರು ಅಂತ ಹೆಸರು. ಸಕಲ ದೈವತ ಮುಖ್ಯ ದೇವ, ಭಗವಂತ ಕೃಷ್ಣ ಯಾರ್ಯಾರು ದೇವತೆಗಳು ಅಂತಿದ್ದಾರೋ ಅವರೆಲ್ಲರಿಗೂ ಮುಖ್ಯನಾದಂತಹ ದೇವನಿದ್ದಾನೆ. ಅಂಥವನು ಈಗ ಇಲ್ಲಿ ಮಾಡ್ತಾ ಇರುವುದು ಬಿಲ್ಲನ್ನು ಭಂಗ ಮಾಡುವುದು ಅನ್ನೋದೇನಿದೆ ಅದು ಯುಕ್ತ. ಯಾಕೆ ಯುಕ್ತ ಅಂತೇಳಿದರೆ, ದೇವರನ್ನು ಪೂಜಿಸಬೇಕು. ಸರ್ವೋತ್ತಮನಾದ ಭಗವಂತನ ಪೂಜೆಯ ಜೊತೆಗೆ ಉಳಿದ ದೇವತೆಗಳನ್ನೂ ಪೂಜೆ ಮಾಡಬೇಕು. ಯಾಸ್ತ್ವನ್ಯ ದೇವತಿಥಯ ತಾಸು ವಿಷ್ಣುಂ ಪ್ರಪೂಜಯೇತ್. ಗಣೇಶ ಚತುರ್ಥಿ ಇರ್ಬೋದು, ಶಿವರಾತ್ರಿ ಇರ್ಬೋದು, ಆ ದಿವಸ ಗಣೇಶನನ್ನೋ ಶಿವನನ್ನೋ ಎಲ್ಲರನ್ನೂ ಪೂಜಿಸಬೇಕು. ಆದರೆ ಪ್ರತಿಯೊಬ್ಬ ದೇವರ ಒಳಗೆ ಆ ದೇವರನ್ನು ನಿಯಂತ್ರಿಸತಕ್ಕಂತಹ ಭಗವಂತನ ರೂಪದ ಚಿಂತನೆ ಬೇಕು. ಓಂ ನಮಃ ಶಿವಾಯ, ನಮಃ ಶಿವಾಯ ಅಂತ ಹೇಳಬೇಕು. ಆದರೆ ಶಿವನನ್ನೂ ನಿಯಂತ್ರಿಸುವ ಶಿವರೂಪಿ ಶಿವೇ ಸ್ಥಿತ, ಆ ಶಿವನೆಂಬ ರೂಪದಿಂದ ಭಗವಂತ ಶಿವನ ಒಳಗೆ ಪ್ರೇರಕನಾಗಿದ್ದಾನೆ, ಅಥವಾ ಸಂಕರ್ಷಣ ರೂಪದಿಂದ ಶಿವನ ಒಳಗಿದ್ದಾನೆ, ಅಥವಾ ನರಸಿಂಹ ರೂಪದಿಂದ ಶಿವನನ್ನು ನಿಯಂತ್ರಿಸ್ತಾನೆ ಅನ್ನುವ ಅಂತರ್ಯಾಮಿ ಸ್ವರೂಪದ ಚಿಂತನೆ ಅತ್ಯಂತ ಅಪೇಕ್ಷಿತವಾದದ್ದು. ಆದರೆ ಇಲ್ಲಿ ಅಂತರ್ಯಾಮಿ ಚಿಂತನೆ ಬಿಡಿ, ಸಕಲ ದೈವತ ಮುಖ್ಯ ದೇವತೆಯಾದ ಭಗವಂತನ ಚಿಂತನೆ ಇಲ್ಲ, ಬೇಡ. ಇಲ್ಲಿರುವುದೇನು? ಬಿಲ್ಲು. ಅದೇನು? ಜಡ. ಜಡವಾದ ಬಿಲ್ಲನ್ನೇ ರುದ್ರದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ.
ಕೊನೆ ಪಕ್ಷ ಹೀಗಾದರೂ ಪೂಜೆ ಮಾಡ್ಬೋದಿತ್ತು. ಹೇಗೆ ನಾವು ಪುಸ್ತಕ ಪೂಜೆ ಅಂತ ಸರಸ್ವತಿ ಪೂಜೆ ಮಾಡ್ತೇವೆ. ಪುಸ್ತಕ ಪೂಜೆ ಸರಸ್ವತಿ ಪೂಜೆಯೋ ವ್ಯಾಸ ಪೂಜೆಯೋ ಹೇಗಾಗ್ತದೆ? ಆ ಪುಸ್ತಕದಲ್ಲಿ ವೇದವ್ಯಾಸರ ಸನ್ನಿಧಾನ ಅಂತ ಚಿಂತನೆ ಮಾಡಬೇಕು, ಅಥವಾ ಪುಸ್ತಕದಲ್ಲಿ ಸರಸ್ವತೀ ದೇವಿಯ ಸನ್ನಿಧಾನ ಅಂತ ಆಲೋಚನೆ ಮಾಡಿ ಪುಸ್ತಕಕ್ಕೆ ನೀವು ಪುಷ್ಪ ಹಾಕಿ ಮಂಗಳಾರತಿ ಎತ್ತಿದರೆ ಅದು ವೇದವ್ಯಾಸರ ಪೂಜೆ ಆಗ್ತದೆ. ಯಾಕೆ? ಪುಸ್ತಕವೆಂಬುದು ವೇದವ್ಯಾಸರ ಪ್ರತೀಕ ಅನ್ನುವ ಚಿಂತನೆ ಮಾಡಬೇಕು. ಆದರೆ ಇವರ ಪೂಜೆ ಹಾಗಲ್ಲ. ಈ ಶಿವಧನುಸ್ಸು ಅದು ಬಂಗಾರದ್ದಕ್ಕೆ ಪೂಜೆ. ಕೆಲವರು ಬಂಗಾರಕ್ಕೆ ಪೂಜೆ ಮಾಡ್ತಾ ಇರ್ತಾರೆ, ಜಡವಾದದ್ದಕ್ಕೆ ಪೂಜೆ. ಕೃಷ್ಣ ಕಥಂ ಜಡತಮಸ್ಯ ಬಲಿಂ ಸಹೇತ. ಪರಮ ದೇವತೆಗಳಿಗೂ ದೇವತೆ ಎನಿಸಿದಂತಹ ರುದ್ರದೇವನಿಗೂ ದೇವತೆಯಾದಂತಹ ಭಗವಂತ ಕೃಷ್ಣ ಅತ್ಯಂತ ಜಡದಲ್ಲಿ ಜಡವೆನಿಸಿದದ್ದಕ್ಕಿಂತಲೂ ಜಡವೆನಿಸಿರ್ತಕ್ಕಂತಹ ಒಂದು ಬಿಲ್ಲಿಗೆ ಬಲಿಯನ್ನು ಅರ್ಪಿಸ್ತಾರೆ, ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಹೇಗಪ್ಪ ಈ ಸರ್ವಚೇತನನಾದ ಪರಮಚೇತನ ಸಹಿಸುವುದಕ್ಕೆ ಸಾಧ್ಯ? ಆದ್ದರಿಂದ ಈ ಬಿಲ್ಲು ಇದ್ರೆ ನಾಳೆಯೂ ಇದರ ಪೂಜೆ ಮುಂದುವರಿಯುತ್ತೆ ಅಂತೇಳಿ ಬಿಲ್ಲನ್ನು ಮುರಿದು ಹಾಕಿದ. ಹಾಗಾದರೆ ಭಗವಂತನ ಒಂದೊಂದು ಚರ್ಯೆಯಲ್ಲೂ ಕೂಡ ವೇದಾಂತದ ತತ್ವ ಇದೆ. ಆ ಬಿಲ್ಲನ್ನು ಮುರಿಯುವ ಹಿನ್ನೆಲೆಯಲ್ಲಿ ಜಡ ಪೂಜೆ ನಿಷಿದ್ಧ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಏನು ಹೇಳಿದ್ದಾರೋ ಅದನ್ನು ಶ್ರೀಕೃಷ್ಣ ಇಲ್ಲಿ ಚರ್ಯೆಯಲ್ಲಿ ತೋರಿಸಿದ. ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ನ ಪ್ರತೀಕೆ ನಹಿ ಸಹ ಅನ್ನುವ ಸೂತ್ರದಲ್ಲಿ ಪ್ರತೀಕದಲ್ಲಿ ದೇವರನ್ನು ಪೂಜಿಸಬೇಕೇ ಹೊರತು ಪ್ರತೀಕವನ್ನೇ ದೇವರೆಂದು ಪೂಜಿಸತಕ್ಕದ್ದಲ್ಲ ಅಂತ ನಿರೂಪಣೆ ಮಾಡಿದ್ದಾರೆ. ಅದನ್ನು ಕೃಷ್ಣ ತಾನು ತನ್ನ ಚರ್ಯೆಯಲ್ಲಿ ತೋರಿಸಿಕೊಟ್ಟ ಅನ್ನುವ ಧನುರ್ಭಂಗದ ಕಥೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ನಾಳೆ, ಇವತ್ತು 6:50 ಬರೋದು, ನಾಳೆ 6:00 ಅಂದರೆ ಯಾಕೆಂದರೆ ನಾಳೆ ನಾನು ಅಲ್ಲಿಂದ ಇಲ್ಲಿ ಬರುವುದಲ್ಲ, ಇಲ್ಲೇ ಒಂದು 6 ಗಂಟೆ ತನಕ ನಾನು ನಿಮ್ಮ ಕೋಣನಕುಂಟೆಯಲ್ಲೇ ಇದ್ದೇನೆ. ಅದರಿಂದ 6:00 ಸರಿಯಾಗಿ ನಾಳೆ ದಿವಸ ಉಪನ್ಯಾಸವನ್ನು ಆರಂಭ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.